ಆ 5 ಪಂಚಭೂತ ದೇವಸ್ಥಾನಗಳಲ್ಲಿ ಮೊದಲನೇದು ಶ್ರೀಕಾಳಹಸ್ತಿ ದೇವಾಲಯ. ಇದೊಂದು ಭಾರತದ ಪ್ರಸಿದ್ಧ ಶಿವ ಕ್ಷೇತ್ರಗಳಲ್ಲಿ ಒಂದು. ಇದು ಆಂಧ್ರ ಪ್ರದೇಶದ ಶ್ರೀಕಾಳಹಸ್ತಿ ಪಟ್ಟಣದಲ್ಲಿದೆ. ಇಲ್ಲಿ ಭಗವಾನ್ ಶಿವ ಅವರನ್ನು ವಾಯುಲಿಂಗ ರೂಪದಲ್ಲಿ ಆರಾಧಿಸಲಾಗುತ್ತೆ. ಇದನ್ನು ದಕ್ಷಿಣ ಕಾಶಿ ಎಂದು ಕರೆಯಲಾಗುತ್ತದೆ. ಇಲ್ಲಿ ನಡೆಯುವ ರಾಹು ಕೇತು ಪೂಜಾ ಬಹಳ ಪ್ರಸಿದ್ಧ. ಗ್ರಹದೋಷ ನಿವಾರಣೆಗೆ ಇಲ್ಲಿಗೆ ಬರ್ತಾರೆ ಜನ. ಪುರಾಣದ ಪ್ರಕಾರ ಜೇಡ ಅಂದ್ರೆ ಶ್ರೀ, ಕಾಲ ಅಂದ್ರೆ ಸರ್ಪ, ಆಮೇಲೆ ಹಸ್ತಿ ಅಂದ್ರೆ ಆನೆ. ಈ 3 ಭಕ್ತರು ಇಲ್ಲಿ ಶಿವನನ್ನು ಪೂಜಿಸಿದರು. ಅವರ ಹೆಸರಿನಿಂದಲೇ ಶ್ರೀಕಾಳಹಸ್ತಿ ಎಂಬ ಹೆಸರು ಬಂದಿದೆ. ಇದು ವಾಯು ತತ್ವದ ಕ್ಷೇತ್ರವಾದ್ದರಿಂದ ಪ್ರಾಣಶಕ್ತಿ ಮತ್ತು ಉಸಿರಾಟದ ಶುದ್ಧೀಕರಣಕ್ಕೆ ಇಲ್ಲಿ ವಿಶೇಷ ಧ್ಯಾನ ಮತ್ತು ಪೂಜಾ ಕ್ರಮಗಳು ನಡೆಯುತ್ತೆ. ಎರಡನೇದು ಏಕಾಂಬರ ದೇವಸ್ಥಾನ. ಇದು ಸಹ ತಮಿಳುನಾಡಿನ ಕಾಂಜೀಪುರಂ ನಗರದಲ್ಲಿದೆ. ಭೂಮಿ ತತ್ವದ ಲಿಂಗ. ಈ ದೇವಾಲಯದೊಳಗೆ ಸುಮಾರು 3500 ವರ್ಷದ ಪ್ರಾಚೀನ ಮಾವಿನ ಮರ ಇದೆ. 3500. ಇದರ ಕೆಳಗೆ ದೇವಿ ಪಾರ್ವತಿ ಅವರು ಮಣ್ಣಿನ ಲಿಂಗವನ್ನು ನಿರ್ಮಿಸಿ ತಪಸ್ಸು ಮಾಡಿದರೆಂದು ಕಥೆ ಇದೆ. ಮೂರನೇದು ಅಣ್ಣಾಮಲೈಯಾರ್. ಇದನ್ನು ಅರುಣಾಚಲೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ. ಇದು ಶಿವ ಅಗ್ನಿ ರೂಪದಲ್ಲಿ ಆರಾಧಿಸಲಾಗುತ್ತದೆ. ಇಲ್ಲಿ ಭಕ್ತರು ಪರ್ವತದ ಸುತ್ತಲೂ ಅಂದರೆ ಗಿರಿವಲ ಪ್ರದಕ್ಷಿಣೆ 14 ಕಿಲೋಮೀಟರ್ ಅಷ್ಟು ಮಾಡುವ ಪದ್ಧತಿ ಇದೆ. ಇದು ಅಗ್ನಿಲಿಂಗ. ಆಮೇಲೆ 4ನೇದು ಜಂಬುಕೇಶ್ವರ ದೇವಾಲಯ. ಇದು ಸಹ ತಮಿಳುನಾಡು ತಿರುಚನಾಪಳ್ಳಿಯಲ್ಲಿ ಇರುವ ಪ್ರಸಿದ್ಧ ಶಿವಕ್ಷೇತ್ರ. ಇಲ್ಲಿ ಭಗವಾನ್ ಶಿವನನ್ನು ನೀರು ಜಲತತ್ವ ಎಂದು ಪರಿಗಣಿಸಲಾಗುತ್ತೆ. ದೇವಾಲಯದ ಗರ್ಭಗುಡಿಯಲ್ಲಿ ಲಿಂಗದ ಕೆಳಗಿನಿಂದ ಸದಾ ನೀರು ಹರಿಯುತ್ತಿರುತ್ತೆ. ಇದು ಜಲತತ್ವದ ಸಂಕೇತ. ದೇವಿ ಪಾರ್ವತಿ ಅವರನ್ನು ಅಖಿಲಾಂಡೇಶ್ವರಿ ರೂಪದಲ್ಲಿ ಇಲ್ಲಿ ಪೂಜಿಸಲಾಗುತ್ತೆ. ದೇವಾಲಯದ ಒಳಗೆ ನೇರಳೆ ಜಂಬು ಮರ ಅಂದ್ರೆ ನೇರಳೆ ಮರ ಇದ್ದ ಕಾರಣಕ್ಕೆ ಜಂಬುಕೇಶವ ಅಂತ ಕರೀತಾರೆ. ಲಾಸ್ಟ್ 5ನೇದು ನಟರಾಜ ದೇವಸ್ಥಾನ. ಇದು ಸಹ ತಮಿಳುನಾಡಿನ ಕಡ್ಲೂರು ಜಿಲ್ಲೆಯ ಚಿದಂಬರ ನಗರದಲ್ಲಿರುವ ನೃತ್ಯದ ಅಧಿಪತಿಯಾದ ನಟರಾಜ ರೂಪದ ಶಿವನ ಆರಾಧನೆ ಕೇಂದ್ರವಾಗಿದೆ. 6ನೇ ಶತಮಾನದ ಈ ದೇವಾಲಯ ತನ್ನ ವಾಸ್ತುಶಿಲ್ಪ, ಚಿದಂಬರ ರಹಸ್ಯ ಮತ್ತು ವೈಜ್ಞಾನಿಕ ಮಹತ್ವಕ್ಕೆ ಹೆಸರುವಾಸಿಯಾಗಿದೆ. ಇಲ್ಲಿನ ಚಿನ್ನದ ಮೇಲ್ಛಾವಣಿಯಲ್ಲಿರುವ ಚಿತ್ ಸಭೆ ಅಂದ್ರೆ ನೃತ್ಯ ಸಭೆ ಮತ್ತು ಆಕಾಶಲಿಂಗ, ಇಲ್ಲಿ ಶಿವನನ್ನು ನಿರಾಕಾರನಾದ ಶಿವನನ್ನು ಪೂಜಿಸಲಾಗುತ್ತೆ. ದೇವಾಲಯದ ಮೇಲ್ಛಾವಣಿಯನ್ನು 21,600 ಚಿನ್ನದ ಹಂಚುಗಳಿಂದ ಬಿಲ್ಪತ್ರೆ ಆಕಾರದಲ್ಲಿ ಹೊದಿಸಲಾಗಿದೆ. 21,600 ಅಂದ್ರೆ ನಾವು ಒಂದಿನಕ್ಕೆ ಉಸಿರಾಡೋದು. 21,600 ಸರಿ ನಾವು ಉಸಿರಾಡ್ತೀವಿ. ಇವುಗಳ ಮೇಲೆ ಶಿವಾಯ ನಮಃ ಎಂಬ ಪದಗಳನ್ನು ಇವುಗಳ ಮೇಲೆ ಕೆತ್ತಲಾಗಿದೆ. ಆ ಚಿನ್ನದ ಹೆಂಚುಗಳನ್ನು 72,000 ಚಿನ್ನದ ಮೊಳೆಗಳಿಂದ ಬಿಗಿಗೊಳಿಸಲಾಗಿದೆ. 72,000 ಚಿನ್ನದ ಮೊಳೆ ಅಂದ್ರೆ 72,000 ನಮ್ಮ ನಾಡಿಗಳು. ಇದು ಮಾನವನ ದೇಹದ ನಾಡಿಗಳನ್ನು ಸೂಚಿಸುತ್ತದೆ. ಅದೇ ಹೇಳಿದ್ನಲ್ಲ. ಮೇಲ್ಛಾವಣಿಯ ಮೇಲ್ಭಾಗದಲ್ಲಿ 9 ಕಳಸಗಳನ್ನು ಇಡಲಾಗಿದ್ದು
ಇದು ಶಕ್ತಿಯ 9 ರೂಪಗಳನ್ನು ಸೂಚಿಸಲಾಗುತ್ತೆ. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಈ ದೇವಸ್ಥಾನದ ಗೋಪುರ ಪಿರಮಿಡ್ ಗೋಪುರ ಶೇಪ್ ಅಲ್ಲಿ ಇಲ್ಲ, ಒಂಥರ ರೆಕ್ಟ್ಯಾಂಗ್ಯುಲರ್ ಶೇಪ್ ಅಲ್ಲಿ ಇದೆ. ಇದು ಸೆಂಟರ್ ಪಾಯಿಂಟ್ ಆಫ್ ವರ್ಲ್ಡ್ಸ್ ಮ್ಯಾಗ್ನೆಟಿಕ್ ಈಕ್ವೆಟರ್. ಇಷ್ಟನ್ನು ಹೇಳಿ ನಾ ಮುಗಿಸ್ತೇನೆ. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಈ ಇನ್ಫಾರ್ಮೇಶನ್ ತುಂಬಾ ಇನ್ಫಾರ್ಮೇಟಿವ್ ಆಗಿದೆ ಅನ್ಸ್ಕೊಳ್ತೇನೆ. ಸನ್ನೇಗೌಡ್ರೆ, ಥ್ಯಾಂಕ್ ಯು ಮೇಡಮ್. ನಮ್ಮ ಹತ್ರ ಸ್ಪಷ್ಟವಾಗಿ ಕೇಳ್ತಾ ಇತ್ತಲ್ರಿ ಇವಾಗ? ಕೇಳಿಸ್ತದೆ. ಎಸ್ ಥ್ಯಾಂಕ್ ಯು ಮೇಡಮ್. ವಾವ್, ನೋಡಿ 6ನೇ ಶತಮಾನ ಅಂತಂದ್ರೆ ಒಂದು ಶತಮಾನಕ್ಕೆ 100 ವರ್ಷ ಹೆಟ್ರು, ನಾವೀಗ 20ನೇ ಶತಮಾನ ಇದ್ದೇವೆ. ಅಂದ್ರೆ 1400 ವರ್ಷಗಳ ಹಿಂದೆ ಕಟ್ಟಲ್ಪಟ್ಟಂತ ದೇವಸ್ಥಾನದ ಒಂದು ಮಾಹಿತಿ ಇವತ್ತು ನಮಗೆ ನಾವು ಎಷ್ಟು ಅದೃಷ್ಟಶಾಲಿಗಳು. ಅದು ತಮ್ಮಂತವರ ಹಿರಿಯರ ಬಾಯಿಂದ ನಮ್ಗೆ ಇವತ್ತು ಅದು ತಿಳಿಯಲ್ಪಡುತ್ತೆ ಅಂತಂದ್ರ ನಿಜಕ್ಕೂ ಕೂಡ ತಾವು ಖುಷಿ ಆಗುತ್ತೆ ಮೇಡಮ್. ತಾವು ಇಂತೆಂತ ಮಾಹಿತಿಗಳನ್ನ ತಗೊಂಡ್ ಬರ್ತಾ ಇದ್ರಲ್ಲ, ಬಹಳ ಹೆಮ್ಮೆ ಮತ್ತು ಪ್ರೌಡ್ ಫೀಲ್ ಆಗುತ್ತೆ ನಿಮ್ ಬಗ್ಗೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿ ಮಾಸ್ಟರ್ಸ್, ಎಷ್ಟೊಂದು ಜ್ಞಾನ ಕೊಡ್ತಾ ಇದಾರೆ ನಮಗೆ ಮಾಸ್ಟರ್ಸ್. ಅಟ್ಲೀಸ್ಟ್ ಅವ್ರಿಗೆ ಕೃತಜ್ಞತೆ, ಗ್ರಾಟಿಟ್ಯೂಡ್ ಕೊಡಕ್ಕಾದ್ರೂ ನೀವು ಹ್ಯಾಂಡ್ ರೈಸ್ ಮಾಡಿ ಮಾತಾಡ್ಲೇಬೇಕು ಅಂತೇಳಿ ಮತ್ತೆ ಮತ್ತೆ ಕಿವಿ ಹಿಂಡಿ ಹೇಳ್ತಾ ಇದ್ದೀನಿ. ಎಸ್, ಥ್ಯಾಂಕ್ ಯು ಮೇಡಮ್. ಎಲ್ಲರ ಪರವಾಗಿ ಧನ್ಯವಾದಗಳು. ನಿಮಗೂ ಧನ್ಯವಾದಗಳು. ನಾನು ಹೋಗಿದ್ದೀನಿ ಸನ್ನೇಗೌಡ್ರೆ ಇಲ್ಲೆಲ್ಲ. ವಾವ್ 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 ವಾವ್, ಗ್ರೇಟ್ ಮೇಡಮ್. ಸರಿ, ಮುಂದಿನ ತಿಂಗಳು ನಮ್ಮನ್ನ ಕರ್ಕೊಂಡು ಹೋಗಿ ಹಂಗಾರೆ ತಮಿಳ್ನಾಡು ಹೋಗೋಣ. ಬನ್ನಿ, ಎಲ್ಲ ಹೋಗೋಣ. ಎಸ್ ಅದು ಒಂದು ಅನೌನ್ಸ್ ಮಾಡ್ಬಿಡಿ ಸನ್ನೇಗೌಡ್ರೆ, ಯಾರ್ಯಾರು ಬರ್ತೀರಾ ಲಿಸ್ಟ್ ಕೊಡಿ ಅಂತ. ಎಸ್ ಹೇಳ್ತೀನಿ. 16, 17 ಅಲ್ರಿ ಮುಂದಿನ ತಿಂಗಳು? 15, 16, 17. ಎಸ್, ಹೇಳ್ತೀನಿ ಮೇಡಮ್, ಹೇಳ್ತೀನಿ. ಇನ್ನೊಂಚೂರು ಜನ ಬರ್ತಾರೆ, ಆಮೇಲೆ ಅನೌನ್ಸ್ ಲಾಸ್ಟ್ ಅಲ್ಲಿ. ಎಸ್ ಮೇಡಮ್. ಶಾರದಾ ಪಾಟೀಲ್ ಮೇಡಮ್, ನಿಮ್ಗೆ ಅವಕಾಶ ಇವಾಗ. ವೆಲ್ಕಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ವೇದಾವತಿ ಮೇಡಮ್, ಥ್ಯಾಂಕ್ ಯು ಮೇಡಮ್. ತುಂಬಾ ಒಳ್ಳೆ ಮಾಹಿತಿ ಕೊಟ್ರಿ ಇವತ್ತು ದೇವಸ್ಥಾನದ ಬಗ್ಗೆ. ಅಷ್ಟು 3000 ವರ್ಷದ ಹಿಂದಿನ ಮಾವಿನ ಮರ ಇದೆ, ಅದ್ರ ಕೆಳಗೆ ಪಾರ್ವತಿ ದೇವಿ ಇದನ್ ಮಾಡ್ತಿದ್ಲು ಅಂತ ಹೇಳಿ ತುಂಬಾ ಥ್ಯಾಂಕ್ಸ್. ಮತ್ತೆ ನಾನು ಇವತ್ತು ಹೇಳ್ತಿರೋದು ಮನೆ ಮನೆಗೆ ಶರಣ ಸಂದೇಶ ಅಂತ ಒಂದು ಪುಸ್ತಕದಲ್ಲಿ ಶಿವವಾಣಿ ಅಂತ ಒಂದು ಇದು ಬರುತ್ತೆ, ಅದನ್ನ ಓದ್ಬೇಕು ಅನ್ಕೊಂಡೆ. ಚೆನ್ನಾಗೈತಿ. ಇದನ್ನ ನಾವು ಧ್ಯಾನಕ್ಕೂ, ಧ್ಯಾನ ನಮಗ್ ಬೇಕು, ಧ್ಯಾನದ ಬಗ್ಗೆನೂ ನಾವು ಇದನ್ನ ಕನ್ವರ್ಟ್ ಮಾಡ್ಕೊಂಡು ನಾವು ಹೇಳ್ಕೋಬಹುದು. ಇದನ್ನ ಓದ್ತೀನಿ ಈಗ. ನನ್ನ ಮಾರ್ಗದ ಮೇಲೆ ಹೆಜ್ಜೆ ಇಟ್ಟಾದರೂ ನೋಡು, ನಿನ್ನ ಎಲ್ಲಾ ಮಾರ್ಗಗಳನ್ನು ತೆರೆಯದಿದ್ದರೆ ಹೇಳು. ನನಗಾಗಿ ವಚನಗಳ ಹೇಳಿಯಾದರೂ ನೋಡು, ನಿನ್ನ ಮೇಲೆ ಕೃಪೆ ತೋರಿಸದಿದ್ದರೆ ಕೇಳು. ನನ್ನತ್ತ ಬಂದಾದರೂ ನೋಡು, ನಿನ್ನ ಬಗ್ಗೆ ಗಮನ ಕೊಡದಿದ್ದರೆ ಕೇಳು. ನನ್ನ ಮಾತುಗಳನ್ನು ಜನರೊಂದಿಗೆ ಹಾಡಿಯಾದರೂ ನೋಡು, ನಿನ್ನನ್ನೂ ಮೌಲ್ಯವಂತನನ್ನಾಗಿ ಮಾಡದಿದ್ದರೆ ಕೇಳು. ನನ್ನ ಚರಿತ್ರೆಗಳನ್ನು ಮನನ ಮಾಡಿಯಾದರೂ ನೋಡು, ಜ್ಞಾನ ಭಂಡಾರವನ್ನು ನಿನ್ನಲ್ಲಿ ತುಂಬದಿದ್ದರೆ ಹೇಳು. ನನ್ನನ್ನೂ ನಿನ್ನ ಸಹಯೋಗಿಯನ್ನಾಗಿ ಮಾಡಿಕೊಂಡರೂ ನೋಡು, ನಿನ್ನನ್ನೂ ಎಲ್ಲಾ ದಾಸ್ಯತನದಿಂದ ಬಿಡಿಸದಿದ್ದರೆ ಹೇಳು. ನನಗಾಗಿ ಸ್ವಲ್ಪ ಪರಿವರ್ತನೆಯಾಗಿ ಆದರೂ ನೋಡು, ನಿನ್ನನ್ನೂ ಪರಿಪೂರ್ಣನನ್ನಾಗಿ ಮಾಡದಿದ್ದರೆ ಕೇಳು. ನೀನು ನನ್ನವನಾಗಿ ಆದರೂ ನೋಡು, ಪ್ರತಿಯೊಬ್ಬರನ್ನೂ ನಿನ್ನವರನ್ನಾಗಿ ಮಾಡದಿದ್ದರೆ ಕೇಳು. ಎಷ್ಟು ಚೆನ್ನಾಗಿದೆ ಅಲ್ಲ ಸರ್ವಾಣಿ. ಈ ತರ ನಾವು ಇದನ್ನ ಧ್ಯಾನಕ್ಕೆ ಇದನ್ ಮಾಡ್ಕೊಂಡ್ರೆ, ಧ್ಯಾನದ ಬಗ್ಗೆ ಧ್ಯಾನ ಮಾಡ್ತಾ, ನಾನು ಇನ್ನೊಬ್ರಿಗೆ ಹೇಳ್ತಾ ಧ್ಯಾನದ ಬಗ್ಗೆ ಪ್ರಚಾರ ಮಾಡ್ತಾ ಹೋದ್ರೆ ಎಷ್ಟ್ ಚೆನ್ನಾಗಿರುತ್ತಲ್ಲ ಅಂತ ನಾನು ಅನ್ಕೊಂಡೆ ಇದನ್ನ. ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟ ಹೇಳೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಜ, ಅದು ನೀವು ಹೇಳಿದಂಗೆ ನಾವು ಜಸ್ಟ್ ಧ್ಯಾನಕ್ಕೆ ಪೂರ್ವ ಸಿದ್ಧತೆ ಮಾಡ್ಕೋಬೇಕಾದ್ರೆ ಈ ತರದ ಒಂದು ವಿಷಯಗಳನ್ನ ನಾವು ತಲೆಗೆ ಹಾಕೊಂಡ್ಬಿಟ್ರೆ ಆ ಒಂದು ಇದರಲ್ಲೇ ಇರ್ತೀವಿ. ಅವಾಗ ಈಸಿಯಾಗಿ ನಾವು ಧ್ಯಾನಸ್ಥರಾಗ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥದ್ದು ಇದರಿಂದ ಗೊತ್ತಾಗುತ್ತೆ. ಥ್ಯಾಂಕ್ ಯು ಮೇಡಮ್ ತಮಗೆ. ಎಸ್ ಮಾಸ್ಟರ್ಸ್, ಮತ್ತೆ ಬೇಗ ಹ್ಯಾಂಡ್ ರೈಸ್ ಮಾಡ್ತಿದ್ದ ಅಂತ ಹೇಳಿ ಬರೀ ಹಳಬ್ರೇ ಬರ್ತಾ ಇದಾರಪ್ಪ. ಹೊಸಬ್ರು ಯಾಕೆ ಬರ್ತಾ ಇಲ್ಲ ಗೊತ್ತಿಲ್ಲ, ಯಾಕೆ ಭಯ ಆಯ್ತು ಏನೋ ಗೊತ್ತಿಲ್ಲ. ದಯವಿಟ್ಟು ಹೊಸಬ್ರು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ನಾನೇ ಕರೆದ್ ಬಿಡ್ತೀನಿ ಅಂತ ಹೇಳಿ ನೋಡೋಣ ಯಾರಿದ್ದಾರೆ. ರುಕ್ಮಿಣಿ ಮೇಡಮ್, ತಾವು ಅಲರ್ಟ್ ಇದ್ರೆ ನಿಮಗೆ ಅನ್ಮಿಟ್ ಕೊಡ್ತೀನಿ, ಅನ್ಮಿಟ್ ಮಾಡ್ಕೊಂಡು ಮಾತಾಡಿ. ಎಲ್ಲಿಂದ ಮಾತಾಡಿದಿರ, ಏನ
ಎಷ್ಟ್ ದಿವಸ ಆಯ್ತು ನೀವು ಧ್ಯಾನಕ್ಕೆ ಬಂದು? ರುಕ್ಮಿಣಿ ಮೇಡಮ್, ನಿಮ್ಗೆ ಅನ್ಮಿಟ್ ಕೊಡ್ತಾ ಇದೆ ನೋಡಿ, ಮಾತಾಡಕ್ಕಾಗತ್ತಾ? ಎಸ್, ನಮಸ್ಕಾರ ಸರ್. ಕೊಡ್ತೀನಿ. ನಮಸ್ತೆ ಮೇಡಮ್, ನಮಸ್ತೆ, ಮಾತಾಡಿ. ನಮಸ್ತೆ ನಮಸ್ತೆ ಮೇಡಮ್. ಸರ್ ತುಂಬಾ ಚೆನ್ನಾಗಿ ಬರ್ತಾ ಇದೆ, ಧ್ಯಾನ ಎಲ್ಲ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಇವಾಗ ವಿಶಾಲಾಕ್ಷಿ ಮೇಡಮ್ ಅವ್ರು ನೋಡಿ ತುಂಬಾ ಖುಷಿ ಆಯ್ತು. ಅಮ್ಮ ಅವ್ರು ನೋಡಿ ಯಾವಾಗ್ಲಾದ್ರೂ ಕೇಳಿದ್ರೆ ಅಂತ ಪಟ್ ಅಂತ ಹೇಳ್ಬಿಡ್ತಾ ಇದಾರೆ ಎಲ್ಲಾ ವಿಷಯನೂ. ಅದಂತೂ ತುಂಬಾ ಖುಷಿ ಆಯ್ತು ಮೇಡಮ್. ವೇದಾವತಿ ಮೇಡಮ್, ವೇದವತಿ ಮೇಡಮ್ ಅವರು, ಆಮೇಲೆ ಶಶಿಕಲಾ ಮೇಡಮ್ ಅವರು ಅಷ್ಟೇನೆ, ರೇವತಿ ಮೇಡಮ್ ಅವರೆಲ್ಲ ತುಂಬಾ ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ ಸರ್. ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನನ್ಗೆ ಮಾತಾಡಕ್ ಸ್ವಲ್ಪ ಸಂಕೋಚ ಆಗ್ತಿದೆ ಸರ್ ಅಷ್ಟೇ. ನೀವೆಲ್ಲ ಮಾತಾಡ್ತಿರ್ತೀರಲ್ಲ, ಕೇಳಿಸ್ಕೊತಿರ್ತೀನಿ, ಎಲ್ಲ ನೋಡ್ತೀನಿ, ಮಾತಾಡ್ತಿದೀನಿ ಸರ್ ಅಷ್ಟೇ. ತುಂಬಾ ಚೆನ್ನಾಗಿ ಆಗ್ತಿದೆ ಸರ್. ತಾವು ಕನೆಕ್ಟ್ ಆಗಿದ್ದು ಎಲ್ಲಿಂದ? ಮೈಸೂರಿಂದ ಸರ್, ಮೈಸೂರಿಂದ. ಓಕೆ ಓಕೆ, ಏನ್ ಮಾಡ್ಕೊಂಡಿದ್ದೀರಾ ಕೆಲಸ? ಕೆಲಸ ಏನಿಲ್ಲ ಸರ್, ಮನೆ ಕೆಲಸ ಅಷ್ಟೇನೆ. ಚೆನ್ನಾಗಿ ಓದ್ಕೊಂಡಿದ್ದೀರಾ? ಓದ್ಕೊಂಡಿದ್ರಿ, ಚೆನ್ನಾಗಿ ಓದಿದಿರಲ್ವಾ? ಇಲ್ಲ ಸರ್, ನಾನು ಹೇಳ್ದೆ ಒಂದ್ಸಲಿ, ನಿಮ್ಗೆ ಮರ್ತು ಬಿಟ್ಟಿದ್ದೀರಾ. ನಾನು ಹಳ್ಳಿಲಿ ಇದ್ದಿದ್ದು, ಆಗ ನಮ್ಗೆ ಅಷ್ಟು ಅನುಕೂಲ ಇರ್ಲಿಲ್ಲ ಸರ್ ಹಳ್ಳಿಲಿ ಓದಕ್ಕೆ. ತುಂಬಾ ಕಷ್ಟ ಇತ್ತು ಅವಾಗ. ಇವಾಗ ನನ್ಗೆ 61 ವರ್ಷ. ಆಗ ನಮ್ಮೂರಲ್ಲಿ ಈಗ ಸ್ವಲ್ಪ ಚೆನ್ನಾಗಿ ಇಂಪ್ರೂವ್ ಆಗಿದೆ. ತುಂಬಾ ಹಳ್ಳಿ ಸರ್ ನಮ್ದು. ಬರೀ ಅವಾಗ ಕಡಿಮೆ ಇತ್ತು, 3 ಕಿಲೋಮೀಟರ್ ನಡ್ಕೊಂಡ್ ಬರ್ಬೇಕಿತ್ತು. ಆದ್ರಿಂದ ನಮ್ಮನೇಲಿ 3ನೇ ಕ್ಲಾಸ್ ಅಷ್ಟೇ ಓದಿಸಿದ್ದು. ಬಿಡಿಸ್ಬಿಟ್ರು, ಎಲ್ಲ ಗಂಡ್ ಮಕ್ಳು ಹೋಗ್ತಾರೆ, ಹೋಗ್ಬೇಡ ನೀನು ಅಂತ ಅಂದ್ಬಿಟ್ಟು ಬಿಡಿಸ್ಬಿಟ್ರು. ಹಂಗಾಗಿ ವಿದ್ಯೆ ಅಷ್ಟಿಲ್ಲ ಸರ್ ನನ್ಗೆ. ಓಕೆ, ಪರವಾಗಿಲ್ಲ ಮೇಡಮ್. ಆದ್ರೆ ನಿಮ್ಮ ಯಜಮಾನ್ರಿ ಏನಾದ್ರು ನಾನು ಕೇಳಿದ್ರೆ ನಿಮ್ಮ ಮನೆಯವ್ರಿಗೆ ವಯಸ್ಸು ಎಷ್ಟಾಗಿದೆ ಅಂತ ಅಂದ್ರು, ಹೇಳೋದೇ ಇಲ್ಲ ಅವ್ರು. 61 ಅನ್ನಂಗೆ 16 ಆಗಿದ್ರಿ ಅಂತ ಹೇಳ್ತಾರ ಅವ್ರು. ನಿಮ್ಮಲ್ಲಿ ಉತ್ಸಾಹ ಇದೆ, ವಿಷಯ ಇರುತ್ತೆ. ಹಳ್ಳಿ ಅಂತಂದಾಗ ಏನಾದ್ರು ಮದುವೆ ಮುಂಜೆ ಅಲ್ಲ, ಇವಾಗ ಮೈಸೂರಿಗೆ ಬಂದ್ವಿ, ಮದುವೆ ಆದ್ಮೇಲೆ ಮಕ್ಳನ್ನೆಲ್ಲ ಓದ್ಸಕ್ಕೆ ಎಜುಕೇಶನ್ ಕೊಡ್ಸ್ಬೇಕು, ನಮ್ ತರ ಆಗ್ಬಾರ್ದು ನನ್ ಮಕ್ಳು ಅಂತ ಅಂದ್ಬಿಟ್ಟು ಮೈಸೂರಿಗೆ ಬಂದು ಮದ್ವೆ ಸರ್. ಹಾಗಾಗಿ ಮಕ್ಳು ಚೆನ್ನಾಗಿ ಓದಿದ್ರು ಎಲ್ಲ. ಒಬ್ಬ ಬಿಸ್ನೆಸ್ ಮಾಡ್ತಾ ಇದ್ದಾನೆ ಮಗಳದು ಓದಿ, ಅವಳು MSc ಮಾಡಿದ್ಲು. ಅವಳು ನನ್ನ ಅಳಿಯನು IAS ಆಫೀಸರ್ ಸರ್. ಇಲ್ಲ, ಅವಾಗ ಅಟ್ಲೀಸ್ಟ್ ನೀವು ಅನ್ಮ್ಯೂಟ್ ಆಗಿ ಗ್ರಾಟಿಟ್ಯೂಡ್ ಕೊಡಿ ಹೇಳಿದವರಿಗೆ. ಹೌದು, ಅಲ್ಲ ನೀವು ಕೇಳ್ತಾ ಇದ್ದಾಗ ಹಂಗ ಅನ್ಸುತ್ತೆ ಮಾತಾಡ್ಬೇಕು ಅಂತ. ಏನ್ ಮಾತಾಡೋದು ಅಂತ ನನಗೆ ಗೊತ್ತೇ ಆಗದೇ ಇಲ್ಲ ಸರ್. ನೋಡ್ರಿ, ಏನು ಗೊತ್ತಿಲ್ಲ ಅಂದ್ರೂ ಕೂಡ ಈಗ ಒಂದೂವರೆ ನಿಮಿಷ ನಾವು ಮಾತಾಡಿದ್ವಿ, ಹೌದ್ರಾ? ಇದನ್ನೇ ಹೌದು ಸರ್. ತುಂಬಾ ಖುಷಿ ಆಗುತ್ತೆ ಸರ್. ನಾನು ಇಲ್ಲಿ ಬಂದ್ಮೇಲೆ ತುಂಬಾನೇ ಬದಲಾಗಿದ್ದೀನಿ ನಾನು. ಶಶಿಕಲಾ ಮೇಡಮ್ ಅವ್ರ ಜೊತೆ ಒಂದ್ಸರಿ ನಮ್ಮ ಅಮ್ಮಗೂ ಹುಷಾರಿಲ್ಲ ಅಂತ ಹೇಳಿದೆ. ಪಾಪ ಅವರು ಎಲ್ಲ ಹೇಳಿದ್ರು ನನ್ಗೆ. ಮುಂದೆ ಹೇಳ್ತೀರಾ, ಅಮ್ಮ ಹಂಗ್ ಹುಷಾರಾದ್ರೆ ನೀವು ಸರಿ ಹೋಗ್ತೀರಾ ಅಂತ ಹೇಳಿದ್ರೆ ನಂಗೆ ತುಂಬಾ ಖುಷಿ ಆಯ್ತು ಅದೆಲ್ಲ. ಮೇಡಮ್ ನೆನ್ಪಿದ್ಯಾ ನಿಮ್ಗೆ? ಶಶಿಕಲಾ ಮೇಡಮ್ ನೆನ್ಪಿದ್ಯಾ? ಅಮ್ಮ ಹೋಗ್ಬಿಟ್ರು ಮೇಡಮ್. ಹೌದಾ? ಇಲ್ಲ, ಅದ್ ಏನ್ ಗೊತ್ತಾ ಅಮ್ಮ, ನಮ್ಗೆ ಇಷ್ಟು ಅಂತ ಇರುತ್ತೆ ನಮ್ಮ ಆಯಸ್ಸು. ಆಯಸ್ಸು ಮುಗಿದ್ಮೇಲೆ ಯಾರು ಹಿಡ್ಕೊಳಕ್ ಆಗೋದಿಲ್ಲ. ಆಮೇಲೆ ಇನ್ನೊಂದೇನಂದ್ರು ಮೇಡಮ್ ಅವರು, 87 ವರ್ಷ ಆಗಿತ್ತ ಮೇಡಮ್ ಅವ್ರಿಗೆ. ಅವರು ಕಷ್ಟ ಪಡೋದ್ ನೋಡಕ್ ಆಗ್ತಿರ್ಲಿಲ್ಲ ನನ್ಗೆ. ಇವಾಗ್ಲೂ ಅವ್ರು ಕಷ್ಟ ಪಡೋದ್ ನೆನ್ಕಂಡೆ ನನ್ಗೆ ಹೊಟ್ಟೆ ಉರಿಯುತ್ತೆ ಅಷ್ಟೇ. ಅಷ್ಟೊಂದು ಅಲ್ಲ, ಧ್ಯಾನಕ್ ಬಂದ್ಮೇಲೆ ಅವನ್ನೆಲ್ಲ ನೆನ್ಪಿಸ್ಕೋಬಾರ್ದು. ಇಲ್ಲ ಮೇಡಮ್, ತುಂಬಾ ಚೇಂಜ್ ಆಗಿದ್ದೀನಿ, ತುಂಬಾ ಚೇಂಜ್ ಆಗಿದ್ದೀನಿ ಮೇಡಮ್. ನಿಮ್ದೆಲ್ಲ ನೋಡ್ತಾ ಇರೋ ಒಂಥರ ಖುಷಿ ಆಗುತ್ತೆ. 9 ಗಂಟೆ ಆಯ್ತಿದಂಗೆ ನನಗೆ ಅದು ಎಳಿತಾ ಇರ್ತೇನೆ. ನನ್ ಮೊಮ್ಮಕ್ಳೆಲ್ಲ ರೇಗಿಸ್ತೇವೆ, ಏನ್ ಅಜ್ಜಿ ನೀನ್ ಇಷ್ಟೊಂದು ಅಡಿಟ್ ಆಗ್ಬಿಟ್ಟಿದ್ಯಾ ಅಂತ. ಎಲ್ಲಾ ಕ್ಲಾಸು ಅಟೆಂಡ್ ಮಾಡ್ತೀನಿ ಮೇಡಮ್ ನಾನು. ಮಧ್ಯಾಹ್ನದ್ದು 3 ಗಂಟೆಗೂ ಅಟೆಂಡ್ ಮಾಡ್ತೀನಿ, ಬೆಳಗ್ಗೆ 4 ಗಂಟೆಗೂ ಅಟೆಂಡ್ ಮಾಡ್ತೀನಿ. ಸಣ್ಣಗೌಡ್ರು ಮಾತಾಡೋದೆಲ್ಲ ಕೇಳಿಸ್ಕೊತಾ ಇರ್ತೀನಿ. ಖುಷಿ ಆಗುತ್ತೆ. ಅದು ವಾಯ್ಸ್ ಕೇಳ್ತಿದ್ರೆ ಒಂಥರ ಖುಷಿ ಆಗುತ್ತೆ ನನ್ಗೆ. ನಿಮ್ ಅನ್ಮಿಟ್ ಕೊಡ್ತೇನೆ. ಲಕ್ಷ್ಮೀ ಶಿವಾಯಿ ಅವರು ರೆಡಿ ಇರ್ರಿ. ಈ ತರ ಬರ್ತಾ ಇರಿ, ಮಾತಾಡ್ತಾ ಇರಿ. ಥ್ಯಾಂಕ್ ಯು ಭಾಗವಹಿಸಿದ್ದಕ್ಕಾಯ್ತು. ಥ್ಯಾಂಕ್ ಯು ಸರ್. ಎಸ್ ಮೇಡಮ್. ಮೇಡಮ್ 61 ವರ್ಷ ಅಂತ ಹೇಳಿದ್ರು. ಯಾರು ಅನ್ಬೇಕು ಅವ್ರಿಗೆ 61 ವರ್ಷ ಆಗಿದ್ದೇವೆ ಇವ್ರಿಗೆ ಅಂತ ರೊಕ್ಕ ಕೊಟ್ಟೇನಾದ್ರು ಅನ್ಸ್ಬೇಕು ನೋಡಿ. ಇಲ್ಲ, ಉಲ್ಟಾ ಹೊಡಿಸ್ಬಿಟ್ಟು ಅವ್ರಿಗೆ ಯಜಮಾನ್ ಹೇಳಿದ್ರೆ 16 ವರ್ಷದ ಹುಡುಗಿ ನಮ್ದು ಅಂತ ಹೇಳ್ತಾರ ಅಂತ ಹೇಳಿ. ರೊಕ್ಕ ಕೊಟ್ಟ ಇವ್ರಿಗೆ 60 ವರ್ಷ ಆಗ್ಯಾವ ಅಂತ ಅನ್ಕೋಬೇಕು. ಅವ್ರಿಗೆ ಯಾರು ಹೇಳ್ಬೇಕು ಅವ್ರಿಗೆ 60 ವರ್ಷ ಅಂತ. ತುಂಬಾ ಚೆನ್ನಾಗಿದೆ ಮೇಡಮ್ ಹೆಲ್ತ್. ನಿಮ್ ಮುಖನೂ ಕೂಡ ಹೇಳೋದೇ ಇಲ್ಲ 60 ವರ್ಷ ಅಂತ. ಎಸ್, ಲಕ್ಷ್ಮೀ ಶಿವಾಯಿ ಅವರೇ ಮಾತಾಡಿ. ವೆಲ್ಕಮ್ ಮೇಡಮ್. ಎಲ್ಲಿಂದ ತಾವು ಮಾತಾಡ್ತಾ ಇರೋದು? ಮಾತಾಡಿ, ಅನ್ಮ್ಯೂಟ್ ಇದೆ, ಮಾತಾಡೋದು ಕೇಳ್ತೇವೆ ನಮ್ಗೆ. ಲಕ್ಷ್ಮೀ ಶಿವಾಯಿ ಮಾತಾಡಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಂಡಿದ್ದಾರೆ. ಆಗಿದೆ. ಯಾಕೆ ಮಾತಾಡ್ತಾ ಇಲ್ವಾ? ಮಾತಾಡಿ ಮೇಡಮ್. ಸರ್, ನಾವ್ ಸೇರಿರೋದು ಹೊಸದು. ಹೌದ್ರಾ? ಓಕೆ. ಯಾವ್ರಿಂದ ಮೇಡಮ್? ಧ್ಯಾನ ಮಾಡ್ತೀವಿ.
ಇವಾಗಿಂದ 3 ತಿಂಗಳಿಂದ ಧ್ಯಾನ ಗೊತ್ತಾಗಿದೆ ನಮ್ಗೆ. ಇವಾಗ ಇಲ್ಲಿ ವಾಟ್ಸಪ್ ಅಲ್ಲಿ ಸೇರ್ಕೊಂಡು ಗುಡ್ ಗುಡ್. ಹ್ಮ್ ಧ್ಯಾನ ಮಾಡ್ತೀವಿ. ಇಷ್ಟೊತ್ತಿನಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತೀನಿ ರೇವತಿ ಮೇಡಮ್ದು. ಹಾ 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 ಹಾ. ಚೆನ್ನಾಗಿದ್ದೀವಿ, ಪರವಾಗಿಲ್ಲ. ಮೊದಲಿಗಿಂತ ಎಸ್ ಎಸ್. ಸ್ವಲ್ಪ ಆರೋಗ್ಯ ಸುಧಾರಿಸಿದೆ ಧ್ಯಾನದಿಂದ. ಯಾವ ಊರಿಂದ ಮೇಡಮ್ ತಾವು ಮಾತಾಡೋದು? ಆ ನಿಮ್ಮೂರ್ ಯಾವ್ದು? ರಾಮೂರ್ತಿ ನಗರ ಸರ್, ITI ಹತ್ರ, ಓಕೆ, ಬೆಂಗಳೂರಲ್ಲಿ. ಗುಡ್ ಗುಡ್. ಬೆಂಗಳೂರು. ಥ್ಯಾಂಕ್ ಯು ಮೇಡಮ್. ಅಟ್ಲೀಸ್ಟ್ ಕರೆದ ತಕ್ಷಣ ಬಂದ್ ಮಾತಾಡಿರಲ್ಲ, ಅದಕ್ಕೆ ಬಹಳ ಖುಷಿ ಆಗ್ತಾ ಇದೆ. ನಿಮ್ಗೆ ಧನ್ಯವಾದಗಳು. ಮೇಡಮ್ ಹಿಂಗೆ ಒಂಚೂರು ಮುಖ ತೋರಿಸಿ ಮೇಡಮ್. ವಿಡಿಯೋ ಆನ್ ಮಾಡಿ. ವಿಡಿಯೋ ಆನ್ ಮಾಡಿ ಮೇಡಮ್. ಹಾ, ವೆರಿ ಗುಡ್. ಅಷ್ಟೇ, ಅವಾಗ ಬಂದು ಮಾತಾಡ್ತಾರಿ ಮೇಡಮ್, ಏನಿಲ್ಲ. ಎಲ್ಲರೂ ಮನೆ. ದಿವಸ ಇಷ್ಟೊತ್ತಿನಲ್ಲಿ ಕ್ಲಾಸ್ ಅಟೆಂಡ್ ಮಾಡ್ತೀನಿ. ಹಾ, ವೆರಿ ಗುಡ್. ಎಸ್. ನೆಕ್ಸ್ಟ್ ಇಂದಿರಾ ಐಫೋನ್ ಅವ್ರು ರೆಡಿ ಇರಿ, ನಿಮ್ಗೆ ಅನ್ಮಿಟ್ ಕೊಡ್ತಾ ಇದ್ದೇನೆ. ಇಂದಿರಾ ಮೇಡಮ್, ಅದು ಇಂದಾಸ್ ಏನೋ ಇದೆ ಅದ ಹೆಸರು. ಇಂದಾಸ್ ಐಫೋನ್ ನಿಮ್ಗೆ ಅನ್ಮಿಟ್ ಕೊಟ್ಟಿದ್ದೀನಿ. ಇವಾಗ ಮಾತಾಡಿ. ದಯವಿಟ್ಟು ಎಲ್ಲರೂ ಅಲರ್ಟ್ ಆಗಿರಿ ಇವತ್ತು. ಚೂರು ನಿಮ್ ಮುಖ ತೋರಿಸ್ರಿ, ಏನ್ ಗೊತ್ತಿದೆ ಅದ್ ಮಾತಾಡಿ ದಯವಿಟ್ಟು. ನಾ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲರನ್ನು ನೋಡೋಣ ಅಂತ ಹೇಳ್ಬಿಟ್ಟು. ಬಟ್ ನಾನೇ ಕಾಣಲ್ಲ, ಪರವಾಗಿಲ್ಲ, ನೋಡಿರ್ತೀರಾ. ಮಾತಾಡಿ. ಇಂದಾಸರಿ ಮಾತಾಡಿ. ನಾವ ಸರ್ ಲಕ್ಷ್ಮೀ ಸಿಬಯ್ಯನಾ? ಆಯ್ತು, ನಿಮ್ದು ಆಯ್ತು ಮೇಡಮ್, ನಿಮ್ದು ಆಯ್ತು. ಥ್ಯಾಂಕ್ ಯು ಮೇಡಮ್ ನಿಮ್ಗೆ. ಹಾ, ಮಾತಾಡಿ ಮೇಡಮ್. ಇಂದಾಸ್. ನಮಸ್ತೆ ಸರ್. ನಮಸ್ತೆ. ಮುಖ ಎಲ್ಲಿದೆ ನಿಮ್ದು? ಎಂತದಿದೆ? ವಿಡಿಯೋ ಆನ್ ಮಾಡ್ಕೊಳ್ಳಿ. ಹಾ, ಯಸ್. ವಾವ್. ನಮಸ್ತೆ ಮೇಡಮ್, ವೆಲ್ಕಮ್. ಮಾತಾಡಿ. ಎಲ್ಲಿಂದ ತಾವು ಮಾತಾಡೋದು? ನಾವಿಲ್ಲಿ ಹೆಬ್ಬಾಳ, ಕೆಂಪಾಪುರ. ಹೆಬ್ಬಾಳ. ಓಕೆ. ಏನ್ ಮಾಡ್ಕೊಂಡಿದ್ದೀರಾ? ಯಾವಾಗಿಂದ ಮಾಡ್ತಾ ಇದ್ದೀರಾ ಧ್ಯಾನನ? ನಾನು ಜೂನ್ ಬಂದ್ರೆ 1 ವರ್ಷ ಆಯ್ತು ಸರ್. ಎಸ್. ಚೆನ್ನಾಗ್ ಆಗ್ತಾ ಇದ್ದೀರಾ ಧ್ಯಾನ? ಸಂಕಲ್ಪ ಧ್ಯಾನಕ್ಕೆ ಕನೆಕ್ಟ್ ಆಗ್ತೀರಾ ಬೆಳಿಗ್ಗೆ? 4 ಗಂಟೆಗೆ. ಎಸ್. 4 ಗಂಟೆಗೆ ಕೂತ್ಕೊಳ್ತೀನಿ. ಮೊದ್ಲು 3ರಿಂದ 4ವರೆಗಿತ್ತು. ಇವಾಗ 4ರಿಂದ 5ವರೆ ತನಕ ಕೂತ್ಕೊಳ್ತೀನಿ. ಓಕೆ. ತಮ್ಮಲ್ಲಿ ಏನಾದ್ರೂ ಒಂದು ಕಲೆ ಇರ್ಬೋದಲ್ಲ, ಏನಾದ್ರೂ ಸ್ವಾಧ್ಯಾಯ ಕೊಡ್ತಕ್ಕಂಥ ಶಕ್ತಿ ಇರ್ಬೋದಲ್ಲ, ಏನಾದ್ರು ಅನುಭವ ಬಾಲ್ಯದಲ್ಲಿ ಏನಾದ್ರೂ ನಿಮಗೆ ಅನುಭವ ಆಗಿರ್ಬೇಕಲ್ಲ ಮೇಡಮ್? ಆಟ ಆಡಿದ್ದು ಅಥವಾ ಏನಾದ್ರು ಕೇಳಿದ್ದು, ಕತೆ ಕವನಗಳು ಗೊತ್ತಿರ್ಬೇಕಲ್ಲ? ಅಷ್ಟೊಂದು ಗೊತ್ತಿಲ್ಲ ಸರ್ ನನ್ಗೆ. ಸ್ಕೂಲ್ ಹೋಗ್ಲಿಲ್ವಾ ನೀವು ಸಣ್ಣರಿದ್ದಾಗೆ? SLC ಓದಿರೋದು. ಲಕ್ಷ್ಮೀ ಮಹೇಶ್ ಅವ್ರು ಸೇರ್ಸಿದ್ರು ನಮ್ಗೆ. ಕವಿತಾ ಅವರೆಲ್ಲ ಸೇರ್ಸಿದ್ರು ಇಲ್ಲಿಗೆ. ಈಗ ಜೂನಲ್ಲಿ ಯೋಗ ಡೇ ಇತ್ತಲ್ಲ, ಆ ದಿನ ನಾನು ಸೇರ್ಕೊಂಡಿದ್ದು. ಅದೇ ತುಂಬಾ ಕಷ್ಟ ಇತ್ತು, ನಮ್ಗೆಲ್ಲಾ ತೊಂದರೆಗಳಿತ್ತು. ತುಂಬಾನೇ ಕಷ್ಟಪಟ್ಟೆ. ಇವಾಗೆಲ್ಲ ಚೆನ್ನಾಗಿದ್ದೀನಿ ನಾನು. ಹಾಗೆ ಇದೆಲ್ಲ ಎಲ್ಲ ಮಾಡ್ಕೊಂಡು ಮನೆಯಲ್ಲಿ ನೆಮ್ಮದಿ ಅನ್ನೋದು ಇರ್ತಿರ್ಲಿಲ್ಲ. ಇವಾಗ ತುಂಬಾ ಚೆನ್ನಾಗಿದ್ದೀನಿ ಸರ್. ಯಾವಾಗ್ಲೂ ಅಳ್ತಾ ಇದ್ದೆ, ಅಳ್ಬಾರ್ದು ಅಂತ ಹೇಳ್ತಾ ಇದ್ರು. ಯೋಗ ಹೇಳ್ಕೊಡ್ತಿದ್ರಲ್ಲ ಅವರು, ಭಾರತೀಯ ಮೇಡಮ್, ಮತ್ತೆ ಇನ್ನೊಬ್ರು ಹೇಮಾ ಅವರು. ಇವಾಗ ಖುಷಿ ಆಗಿದ್ದೀರಲ್ಲ, ಆರೋಗ್ಯವಾಗಿದ್ದೀರಲ್ಲ ಇವಾಗ ಮೇಡಮ್? ಇವಾಗ ನೋಡಿ, ಕೂಡ ಮಾತಾಡೋದೇ ಖುಷಿ ಆಗ್ತಾ ಇದೆ ನಮಗೆ. ಈ ತರ ಬನ್ನಿ, ಅಟ್ಲೀಸ್ಟ್ ಏನಾದ್ರು ಶೇರಿಂಗ್ ಮಾಡ್ಕೊಳ್ಳಿ ಮೇಡಮ್. BP ತುಂಬಾ ಇತ್ತು. ಹಾ. ಇವಾಗ ಅಲ್ಲೇ ಹೋಗಿ ಮಹಾವತಾರ ಫೌಂಡೇಶನ್ಗೆ ಹೋಗಿ ಅದೇನೋ ಮೆಡಿಸಿನ್ ತಗೊಂಡು, ಮತ್ತೆ ಇವಾಗ ಅಕ್ಯುಪ್ರೆಷರ್ ಏನೋ ತಗೊಂಡು 4 ವಾರ ಆಯ್ತು. ಎಸ್. ಇದು BPನೂ ಕಡಿಮೆ ಆಗಿದೆ, ಶುಗರು ತುಂಬಾ ಬಾರ್ಡರ್ ಬಂದಿದೆ. ತುಂಬಾ ಇತ್ತು ಶುಗರ್, ಯೋಚನೆ ಮಾಡಿ. ಇವಾಗ ಅವ್ರು ಅಂದ್ರು. ಆಮೇಲೆ ಸ್ಟೋನ್ ಇದೆ ಅಂತ ಹೇಳಿದ್ರು, ಸ್ಕ್ಯಾನ್ ಬರ್ಕೊಟ್ಟಿದ್ರು, ಅವೆಲ್ಲ ಮಾಡ್ಕೊಂಡು ಇವಾಗ ತಾನೇ ಹೋಗ್ಬಿಟ್ಟು ಬಂದೆ. ಸಾಯಂಕಾಲ 7 ಗಂಟೆಗೆ ಬಂದೆ. ಹೋಗಿದ್ದೆ ಅಲ್ಲಿ. ಅಟ್ಲೀಸ್ಟ್ ಮೊದ್ಲಿಗೂ ಈಗ ಕನಿಷ್ಠ ಒಂದು 50% ಆದ್ರೂ ಗುಣ ಆಗಿದೆ. ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಗಿದೆ. ಅದಕ್ಕೆ ನಾನು ಒಂದ್ ದಿವಸನೂ ಬಿಡಲ್ಲ. ಗುಡ್. ಹಂಗಿದ್ರೆ ನಿಮ್ ಬಾಯಿಂದ ಈ ನಡ್ಸ್ಕೊಡ್ತಕ್ಕಂತ ಕೋಸ್ಟ್ಗಳಿಗೆ ಯಾರ ಹೆಸರು ನೆನಪಿದೆ ಅವ್ರಿಗೆ, ಫೌಂಡರ್ಗೆ, ಫೌಂಡೇಶನ್ಗೆ, ಎಲ್ಲರಿಗೂ ಒಂದು ಗ್ರಾಟಿಟ್ಯೂಡ್, ಥ್ಯಾಂಕ್ಸ್ ಹೇಳ್ಬಿಡಿ ನಿಮ್ ಬಾಯಿಂದಾನೆ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಥ್ಯಾಂಕ್ಸ್. ಓಕೆ, ಗುಡ್. ಬಹಳ ಖುಷಿ ಆಯ್ತು ಮೇಡಮ್, ನೀವು ಬಂದು ಮಾತಾಡಿದ್ದಕ್ಕೆ ಅಭಿನಂದನೆಗಳು. ಸರಿ, ಥ್ಯಾಂಕ್ ಯು ಸರ್. ಮುಂದಿನವ್ರು ಯಾರು ಹಿಡಿದೀರಾ? ನಾನು ಬೇಕಾದವರಿಗೆ ಅವಕಾಶ ಕೊಡ್ತೀನಿ. ಯಾರುಂಟು ಇದು? ಮನೋಹರ, ನಿಮ್ಗೆ ಅಡ್ಮಿಟ್ ಕೊಡ್ತಾ ಇದ್ದಾನಿ, ದಯವಿಟ್ಟು ಅಡ್ಮಿಟ್ ಮಾಡ್ಕೊಳ್ಳಿ, ಮಾತಾಡಿ. ಎಲ್ಲಿಂದ ಕನೆಕ್ಟ್ ಆಗಿದ್ದು, ಎಷ್ಟು ದಿವಸ ಆಯ್ತು ಬಂದು? ಮನೋಹರ ಅವ್ರೆ, ಎಲ್ಲರೂ ಅಲರ್ಟ್ ಆಗಿರಿ ಆದಷ್ಟು.
ಎಸ್ ಅನ್ಮ್ಯೂಟ್ ಆಗಿದೆ. ವಿಡಿಯೋ ಒಂದು ಆನ್ ಮಾಡಿ. ಎಸ್ ವೆಲ್ಕಮ್ ಸರ್. ವಿಡಿಯೋ ಆನ್ ಮಾಡ್ಕೊಂಬಿಡಿ ಹಿಂಗೆ. ವಿಡಿಯೋ ಆನ್ ಮಾಡ್ಕೊಂಡ್ರೆ ಕಟ್ ಆಗುತ್ತೆ ಸರ್ ಇದು. ಎಸ್ ಆಗಿದೆ. ಎಸ್ ಮಕ್ಕ ತೋರಿಸಿ ಆಫ್ ಮಾಡ್ಕೊಂಡ್ ಮಾತಾಡಿ. ಎಸ್ ಇಪ್ಪಟ್ಟು ಮಾತಾಡಿ ಸರ್. ಇವತ್ತು ಪರವಾಗಿಲ್ಲ ಮಾತಾಡಿ, ಆಫ್ ಮಾಡ್ಕೋಬೇಕಾದ್ರೆ. ಓಕೆ ಸರ್. ಎಸ್ ಸರ್ ಒಂದು ಎಲ್ಲಿಂದ ತಾವು ಕನೆಕ್ಟ್ ಆಗಿರೋದು? ಬರ್ತಾ ಇದ್ದೀನಿ ನಾನು. ಹಾ ಸರ್ ಮೈಸೂರಿಂದ ಸರ್. ಓಕೆ ಎಸ್ ಸರ್. ಪ್ರೋಗ್ರಾಮ್ ಚೆನ್ನಾಗಿ, ಕಾರ್ಯಕ್ರಮ ಚೆನ್ನಾಗಿ ಬರ್ತಾ ಇದೆ. ಎಸ್ ತುಂಬಾ ಕಲಿತಾ ಇದೀವಿ ನಾವು. ಎಸ್ ಈಗ ಕಾರ್ಯಕ್ರಮ ಚೆನ್ನಾಗಿ ಬರ್ಲಿ ಅಂತ ಕೇಳ್ಕೊತೀನಿ. ಕಾರ್ಯಕ್ರಮದಲ್ಲಿ ಆಗಿರ್ತೀನಿ ನಾನು. ಎಸ್ 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 ಬೆಳಗ್ಗೆ ಸಂಕಲ್ಪ ಧ್ಯಾನ ಕೇಳ್ತೀರಾ ಸರ್? ಇಲ್ಲ ಸರ್, ಬೆಳಗ್ಗೆ ನಾನು ಡ್ಯೂಟಿಗೆ ಹೋಗ್ಬೇಕಾಗುತ್ತೆ, ಶಿಫ್ಟ್ ಇರುತ್ತೆ. ಸಂಜೆ ಮಾತ್ರ ಅಟೆಂಡ್ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ಸಂಜೆ ಮಾತ್ರ ಅಟೆಂಡ್ ಮಾಡ್ತಾ ಇದ್ದೀನಿ. ಗುಡ್ ಗುಡ್. ತಾವು ಬಾಲ್ಯದಲ್ಲಿ ಫ್ರೆಂಡ್ ಜೊತೆ ಏನಾದ್ರು ಆಟ ಆಡಿದ್ದು ನೆನಪಿದೇನ್ರಾ? ಹಾ ಸರ್ ಇದೆ. ನಮ್ದು ಮ್ಯಾರೇಜ್ ನಲ್ಲಿ ನಮ್ ಕಡೆ ಒಂದ್ ಶಾಸ್ತ್ರ ಮಾಡ್ತಾರೆ. ಅಕ್ಕಿ ಪ್ಲೇಟ್ ನಲ್ಲಿ ಅಥವಾ ಒಂದ್ ಬುಟ್ಟಿ ಅಕ್ಕಿ ಹಾಕ್ಬಿಟ್ಟು ತುಂಬಾ ಅದ್ರಲ್ಲಿ ಉಂಗ್ರ ಇಟ್ಬಿಟ್ಟು ಹುಡುಕ್ಲಿ ಅಂತ ಹಚ್ತಾರೆ. ಗಂಡ ಹೆಂಡತಿ ಗುದ್ದಾಡಿ ಹುಡುಕ್ಬೇಕು. ಆತರ ಮಾಡಿದ್ದು ನೆನಪು ಆಗ್ತಾ ಇದ್ರಾ? ನೆನಪಿದೆ ಸರ್. ಒಂದ್ ಕ್ಷಣ ಹೇಳ್ಕೋಬಹುದಲ್ಲ, ಯಾರು ಮಾಡಿಸಿದ್ರು, ಅಕ್ಕ ಅಥವಾ ಅತ್ತೆಯವ್ರು ಯಾರು ಮಾಡಿಸಿದ್ರು ಅಂತ ಏನಾದ್ರು ಪ್ರಸಂಗ ಹೇಳ್ಕೋಬಹುದಲ್ರಿ ನೆನಪಾದ್ರೆ? ತುಂಬಾ ನೆನಪಿಲ್ಲ. ಬರ್ತಾ ಇಲ್ವಾ? ಅದೇ ಓಕೆ ಸರ್. ಹಂಗೆ ನಿರಂತರ ಬರ್ತಾ ಇರಿ, ಅಟ್ಲೀಸ್ಟ್ ಮಾತಾಡ್ತಾ ಇರಿ, ನಿಮ್ಮ ಅನುಭವ ಶೇರ್ ಮಾಡ್ಕೊಳ್ತಾ ಇರಿ. ಮುಂದಿನ ದಿನಗಳಲ್ಲಿ ಶನಿವಾರ ವಿಶೇಷ ಕಾರ್ಯಕ್ರಮ ಇರುತ್ತೆ. ಅಂತ ಸಂದರ್ಭದಲ್ಲಿ ನಿಮ್ಗೆ ಏನ್ ಗೊತ್ತಿರುತ್ತೆ, ಅಟ್ಲೀಸ್ಟ್ ಬಾಲ್ಯದ್ದು ಅಥವಾ ನಿಮ್ಮ ಇರ್ತಕ್ಕಂಥ ಏರಿಯಾದಲ್ಲಿ ದೇವಸ್ಥಾನಗಳು ಇರ್ತವೆ ಅಥವಾ ಒಳ್ಳೆ ಹಿಸ್ಟಾರಿಕಲ್ ಪ್ಲೇಸ್ ಇರ್ತವೆ, ಅದ್ರ ಬಗ್ಗೆ ಏನಾದ್ರೂ ಅಟ್ಲೀಸ್ಟ್ ಒಂದ್ 2 ನಿಮಿಷ ಮಾತಾಡ್ತಕ್ಕಂಥ ಪ್ರಯತ್ನ ತಾವೆಲ್ಲರೂ ಮಾಡ್ತೀರಿ ಅನ್ನೋದು ನನ್ನ ಆಶಯ. ಆಗ್ಬೋದಲ್ಲ ಸರ್? ಓಕೆ ಸರ್, ಖಂಡಿತ. ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಎಸ್ ಸರ್. ಶಶಿಕಲಾ ಮೇಡಮ್, ನಮ್ಗೆ ಸ್ವಲ್ಪ ಹೆಲ್ಪ್ ಮಾಡಿ. ಯಾರು ಮಾತಾಡಿಲ್ಲ ಇಷ್ಟು ದಿವಸ, ಅವ್ರನ್ನ ಚೂರು ನಮ್ಗೆ ಗುರ್ತ್ ಮಾಡಿ ಅವ್ರನ್ನ ಕರ್ಕೊಂಬನ್ನಿ. ವಿವೋ V2506 ಅಂತ ಇದೆ, ಅವ್ರಿಗೆ ಅನ್ಮಿಟ್ ಕೊಡ್ತಾ ಇದ್ದೇನೆ. ಹೊಸಬ್ರೊಳಬ್ರು ಗೊತ್ತಿಲ್ಲ, ಅನ್ಮಿಟ್ ಮಾಡ್ಕೊಳ್ಳಿ. 25. ಎಸ್, ಎಲ್ಲರೂ ಅಲರ್ಟ್ ಆಗಿದ್ದಾರೆ, ಇವತ್ತು ಮಾತಾಡ್ತಾ ಇದಾರೆ. ಹೌದೌದು, ನೀವ್ ಮಾತಾಡಿಸ್ತೀವಿರಲ್ಲ ಸರ್, ಮಾತಾಡ್ತಾ ಇದ್ರು. ಬನ್ನಿ ಮಾತಾಡಿ. ನೋಡ್ರಿ, ಹಳಬರು ರೆಡಿ ಅದಾರೆ, ಅವ್ರಿಗೆ ಕೊಡ್ತಾ ಇಲ್ಲ. ಸುಮ್ಕುತ್ಕೊಳ್ರಿ ಅಂತ ಕುಂದಿಸಿದೀನಿ ಅವ್ರ ಮೂಲೆಯಾಗೆ. Vivo 2506 ನಿಮಗೆ ಅನ್ಮಿಟ್ ಕೊಟ್ಟಿದ್ದೀನಿ ನಾನೀಗ. ಅನ್ಮಿಟ್ ಮಾಡ್ಕೊಳ್ಳಿ, ಮಾತಾಡಿ ಪ್ಲೀಸ್. ಮಾಡ್ಕೊಂಡಿದ್ರಲ್ಲ? ನಿಮ್ ವಯಸ್ಸಾದ್ರೂ ಹೇಳಿ ಕೇಳಿ. ಆಗ್ತಿಲ್ವಾ? ಇನ್ನೊಬ್ರು ವಿವೋ V2404 ಇದೆ, ಅವ್ರಿಗೆ ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಅನ್ಮಿಟ್ ಮಾಡ್ಕೊಳ್ಳಿ. 2404. ಎಂತದ್ರಪ್ಪ ಇವ್ರು ಹೆಸರು ಹಾಕೊಳ್ತಾ ಇಲ್ಲ, ಯಾಕೋ ಏನೋ. ನಮಸ್ತೆ ಸರ್. ನಮಸ್ತೆ ಮೇಡಮ್. ವೆಲ್ಕಮ್. ನಮಸ್ತೆ ಸರ್. ನಮ್ದು ಮುಖ ಎಲ್ಲುಂಟು? ಅಡ್ಗೆ ಮನೇಲಿ ಇದೀವಿ ಸರ್. ನೋಡಿ, ಹೆಚ್ಚು ಕಡಿಮೆ ಮಾತಾಡಿದ್ರೆ ಇದು ಅಂತ ಹೇಳ್ಬಿಟ್ಟು. ನಾವು ಇದು ಮಾವತಾರ್ ಫೌಂಡೇಶನ್ ಬಂದು ಒಂದ್ ತಿಂಗಳಾಯ್ತು ಸರ್. ಓಕೆ, ಏನ್ ಮಾಡ್ಕೊಂಡಿದ್ರಿ? ನನ್ಗೂ ಎಲ್ಲ ಅನುಭವ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ನಾನ್ ಧ್ಯಾನದಲ್ಲಿ ಇದ್ದೀನಿ. ನಾನ್ ತುಂಬಾ ಚೆನ್ನಾಗ್ ಆರೋಗ್ಯ ಪಡ್ಕೊಂಡಿದ್ದೀನಿ ಸರ್. ಆರೋಗ್ಯವಂತಳಾಗಿದ್ದೀನಿ. ಶುಗರು, BP, ಮಂಡಿ ಇದು ನೋವು ಎಲ್ಲಾ ಇತ್ತು. ತುಂಬಾ ಚೆನ್ನಾಗ್ ಆಗ್ತಾ ಇದೆ ಸರ್. ನಾನ್ 4 ಗಂಟೆ ಧ್ಯಾನದಲ್ಲಿ ಇದ್ದೀನಿ. 4 ಗಂಟೆಗೆ ಇರ್ತೀನಿ ಸರ್. ಓಕೆ, ಥ್ಯಾಂಕ್ ಯು. ಬಂದು ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಹಾಕಿದ್ರೆ ಮತ್ತೆ ಅದ್ ವಿವೋ ಅಂತ ಇದು ಮೊಬೈಲ್ ನಂಬರೇ ಬರುತ್ತೆ ಸರ್. ಇಲ್ಲ, ಒಂದ್ ಸ್ವಲ್ಪ ಎಕ್ಸ್ಪರ್ಟ್ ಕಡೆ ಹಾಕ್ಸಿ ಮೇಡಮ್, ಉಳಿತೆ ಅದು, ಪರವಾಗಿಲ್ಲ. ಎಕ್ಸ್ಪರ್ಟ್ ಹತ್ರ ಹಾಕಿ. ಇವಾಗ ನೀವೇ ಮಾಡ್ಬೋದು. ನಿಮ್ ನಂಬರ್ ಮೇಲೆ ಕ್ಲಿಕ್ ಮಾಡ್ರಿ, ಇಲ್ಲಿ ಪಾರ್ಟಿಸಿಪೆಂಟ್ ಹತ್ರ ಹೋಗಿ. ಆಮೇಲೆ ಇಲ್ಲಿ ರೀನೇಮ್ ಅಂತ ಬರುತ್ತೆ. ಮಾಡ್ದೆ ಸರ್, ಮತ್ತು ಮಾಡಕ್ ಬರುತ್ತೆ, ಮತ್ತೆ ಹೋಗುತ್ತೆ ಸರ್. ಅದು ಝೂಮ್ ಅಲ್ಲಿ ಮಾಡ್ಬೇಕು ಮೇಡಮ್. ಝೂಮ್ ಅಲ್ಲಿ ಹೋಗಿ ಮಾಡ್ಬೇಕು. ಅಂದ್ರೆ ಮಕ್ಳಿಲ್ಲ ಮೇಡಮ್, ಮಕ್ಳಿಲ್ಲ. ನಾನು ನನ್ನ ಹಸ್ಬೆಂಡ್ ಇಬ್ರೆ. ಸ್ವಲ್ಪ ತಿಳ್ಕೊಂಡವ್ರು ಇರ್ತಾರಲ್ಲ, ಅಕ್ಕಪಕ್ಕದ ಮಕ್ಕಳುಗಳು, ಇಂಜಿನಿಯರಿಂಗ್ ಓದೋರು. ಮಕ್ಳು ಯಾರು ಇಲ್ಲ ಸರ್, ಅಕ್ಕಪಕ್ಕ ಇಲ್ಲ ಮೇಡಮ್. ಸರಿ ಬಂದಾಗ ಮಾಡಿಸ್ಕೊಳ್ಳಿ, ಪರವಾಗಿಲ್ಲ. ಆಯ್ತು ಮೇಡಮ್. ನೆಕ್ಸ್ಟ್ ಮುಂದಿನ ತಯಾರಿ ಉಮಾ ಅರುಣ್ ಕಡಂಕರ್ ಅವರು ರೆಡಿ ಇರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ನಿಮ್ಗೆ. ಥ್ಯಾಂಕ್ ಯು ಸರ್ ಕೊಡ್ರಿ.
ಕೋಡಂಕರ್ ಅವ್ರಿಗೆ ಕೊಟ್ಟಿದ್ದೀನಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಉಮಾ ಅರುಣ್ ಕೋಡಂಕರ್, ಎಸ್ ವೆಲ್ಕಮ್, ಬನ್ನಿ. ನಮಸ್ತೆ ಸರ್. ನಮಸ್ತೆ, ವೆಲ್ಕಮ್. ನಮಸ್ತೆ, ವೆಲ್ಕಮ್ ಸರ್. ನಾನು ನಿಜವಾಗಿ ಹೇಳ್ಬೇಕಂದ್ರೆ ಆಗಸ್ಟ್ ಇಂದ ಇದಕ್ಕೆ ಜಾಯ್ನ್ ಆಗಿದ್ದೀನಿ. ಗುಡ್. ನಿಮ್ಮ ರೇವತಿ ಅವರ ಗಂಡನ ಅಕ್ಕ ನಾನು. ಓಹೋ, ಹಳಬರ ಸಿಸ್ಟರ್. ಓಕೆ, ತುಂಬಾ ಅನುಭವ ಅಂತ ಹೇಳ್ಬೋದು ಹಂಗಾರೆ ತಮಗೆ. ಇಲ್ಲ ಸರ್, ನಿಮ್ಗೆ ಯಾವ ಅನುಭವ? ಅಧ್ಯಾತ್ಮದ ಬಗ್ಗೆ ನಾನು ಝೀರೋ, ನನ್ಗೆ ಏನು ಗೊತ್ತಿರ್ಲಿಲ್ಲ. ನಾನು ನನ್ನ ಅಭ್ಯಾಸ, ನನ್ನ ಮನೆ ಕೆಲಸ ಇಷ್ಟೇ ಗೊತ್ತಿದ್ದದ್ದು. ಅದರಿಂದ ಹೊರಗೆ ನಾನು ಯಾವತ್ತೂ ಬಂದಿಲ್ಲ. ಮನೆಯಿಂದ ಆಫೀಸಿಗೆ ಹೋಗುದು, ಆಫೀಸಿಂದ ಮನೆಗೆ ಬರುದು, ಸಂಸಾರ ನೋಡುದು, ಬಸ್. ಇವಾಗ ಅದು ದೇವರು ಏನು ಹೇಳ್ತಾರಲ್ಲ, ಬೆಟರ್ ಬಿ ಲೇಟ್ ದ್ಯಾನ್ ನೆವರ್ ಅಂತ. ಹಾಗೆ ಅದು ಏನೋ ಇವಾಗ ನನ್ಗೆ ಅದು ಸ್ಟ್ರೈಕ್ ಆಗಿದೆ. ಅದಕ್ಕೆ ಅದು ಆಕ್ಸಿಡೆಂಟಲಿ ಐ ಜಾಯಿಂಡ್. ಬಟ್ ಮುಜೆ ನನ್ಗೆ ತುಂಬಾ ಒಳ್ಳೇದಾಗ್ತಾ ಇದೆ. ಐ ಫೀಲ್ ಪೀಸ್ ಇನ್ ಮೈ. ಮೇಡಮ್ ನಾನೊಂದು ಹೇಳ್ತೇನೆ. ನಾನು ಲಾಸ್ಟ್ ಜೂನ್ ಇಂಟರ್ನ್ಯಾಷನಲ್ ಯೋಗ ಡೇ ಇರುತ್ತಲ್ಲ, ಅವತ್ತಿಂದ ಜಾಯಿನ್ ಆಗಿದ್ದೆ ಅಷ್ಟೇ. ನಾವು ಏನ್ ತುಂಬಾ ಹಳಬ್ರಲ್ಲ, ಇವರೆಲ್ಲ ತುಂಬಾ ತಿಳ್ಕೊಂಡವರು. ಎಲ್ಲರ ಸ್ವಾಧ್ಯಾಯ ನಾನು ನೋಡ್ತೇನೆ ಮೇಡಮ್. ಎಷ್ಟು ಚೆನ್ನಾಗಿ ಮಾತಾಡ್ತೀರಾ. ನನ್ಗೆ ಎಷ್ಟು ಮನಸ್ಸಿಗೆ ತುಂಬಾ ಆಳವಾಗಿ ಹೋಗ್ತಾ ಇದೆ ಅದು. ಎಲ್ಲ ಪ್ರತಿಯೊಬ್ಬರು, ಸಣ್ಣಗೌಡ್ರದಾಗ್ಲಿ, ನಿಮ್ದಾಗ್ಲಿ, ಎಲ್ಲರೂ, ಸತ್ತೂರ್ ಮೇಡಮ್, ಮಾಲಿನಿ ಮೇಡಮ್ ಅಂತೂ ಇಷ್ಟು ವೈಜ್ಞಾನಿಕವಾಗಿ ಕನೆಕ್ಟ್ ಮಾಡಿ ಪ್ರತಿಯೊಂದನ್ನು ಹೇಳ್ತಾರೆ, ಇಷ್ಟು ಚೆನ್ನಾಗಿ ಹೇಳ್ತಾರೆ. ಹೌದು ಹೌದು. ನಾನು ಸರ್ವಿಸ್ ಅಲ್ಲಿ ಇದ್ದೆ ಮೇಡಮ್. ಇವತ್ತಿಗೆ 14 ವರ್ಷ ಆಯ್ತು ನಾನು ರಿಟೈರ್ ಆಗಿ. ನನ್ಗೆ ತುಂಬಾ ಸಂತೋಷ ಕೊಡ್ತದೆ. ಮತ್ತೆ ಬಾಕಿ ನನ್ಗೆ ಹೆಚ್ಚಿಗೆ ಏನು ಇದ್ರ ಬಗ್ಗೆ ಗೊತ್ತಿಲ್ಲ, ಆದ್ರೂ ತುಂಬಾ ಸಂತೋಷ ಕೊಡ್ತದೆ. ಅದಕ್ಕೆ ತಪ್ಪದೆ ನಾನು ರಾತ್ರಿ ಈ ವೇಳೆದು ಅಂದ್ರೆ ಇರ್ತಾರೆ ಆವಾಗ ಕೂತ್ಕೊಳ್ತೇನೆ. ಹಾಗೇನೆ ಬೆಳಗಿನ ಹೊತ್ತು ಕೂಡ ಮಾಡ್ತೇನೆ. ಮತ್ತೆ ನಿಮಗೆ ಬೇಕಾಗಿದ್ದು ಸಿಕ್ಕಿದೆಯಲ್ಲ, ಖುಷಿನೇ ಬೇಕಾಗಿರೋದು. ನಾನು ಇಷ್ಟು ದಿನ ಪ್ರಯತ್ನ ಮಾಡ್ಲಿಲ್ಲ ನನ್ನ ಮುಖ ತೋರಿಸ್ಲಿಕ್ಕೆ, ಯಾಕಂದ್ರೆ ಸಂಜೆ ಹೊತ್ತು ಮನೇಲಿ ಇರ್ತೇವೆ, ಒಂದು ಅವತಾರದಲ್ಲಿ ಇರ್ತೇವೆ, ಅದಕ್ಕೆ ನಾನು ಬರ್ಲಿಲ್ಲ. ಇವಾಗ ಸಣ್ಣಗೌಡರು ಜಬರ್ದಸ್ತಿ ಹೇಳ್ದೆ ಬಿಟ್ರು ಬನ್ನಿ ಅಂತೇಳಿ. ಥ್ಯಾಂಕ್ಸ್ ಸರ್, ಥ್ಯಾಂಕ್ಸ್. ಅಲ್ಲ, ಆಕ್ಚುಲಿ ನಾವು ಆತ್ಮ ಬಂಧುಗಳು ಮೇಡಮ್. ಹೇಳ್ಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಆತ್ಮ ಬಂಧುಗಳು. ನಾವಿಲ್ಲಿ ಯಾವ್ದು ವಯಸ್ಸು, ಪಾತ್ರ, ಗಂಡು ಹೆಣ್ಣು ಏನು ನೋಡಲ್ಲ. ನಾವು ಆತ್ಮಗಳು. ಹೌದಾ? ನಾವು ಆಗ್ಬಿಟ್ಟ ಎಲ್ಲರೂ ಕೂಡ ಹೆಲ್ದಿ ಅಂಡ್ ಹ್ಯಾಪಿ ಆಗಿರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಯಾವ ಡಿಪಾರ್ಟ್ಮೆಂಟ್ ಇದ್ದು ಮೇಡಮ್ ತಾವು? ನಾನು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಇದ್ದೆ ಸರ್. ಎಸ್. ಓಕೆ. 38 years ಸರ್ವಿಸ್ ಮಾಡಿದ್ದೀನಿ. ಅದೇ ಬೆಳಿಗ್ಗೆ ಹೋಗುವ ಗಡ್ಬಡು, ಬಂದ ಮೇಲೆ ಮನೆಯಲ್ಲಿ ಗಡ್ಬಡು, ಅದರಿಂದ ಬಾಕಿ ವಿಷಯಕ್ಕೆ ಅಂದ್ರೆ ಪರ್ಟಿಕ್ಯುಲರ್ಲಿ ನೀವು ಹೇಳುವ ಈ ಆಧ್ಯಾತ್ಮಕ್ಕೆ ಹೆಚ್ಚು ಸಮಯ ಕೊಡಲು ನನ್ನಿಂದ ಸಮಯ ಇರಲಿಲ್ಲ. ನಿತ್ಯ ದೇವರ ಮನೆ ಭಕ್ತಿ ಮಾಡ್ತೇವೆ, ಮತ್ತೆ ಒಳ್ಳೆಯ ಕರ್ಮ ಮಾಡ್ಬೇಕು, ಅಷ್ಟೆಲ್ಲ ಗೊತ್ತಿದೆ. ಆದ್ರೆ ಇದೆಲ್ಲ ಇವಾಗ ಕೇಳುವಾಗ ನಾನು ಮತ್ತೆ ನಿಮ್ಮನ್ನೆಲ್ಲ ನೋಡುವಾಗ ನನ್ಗೆ ಇಷ್ಟು ಆಶ್ಚರ್ಯವಾಗ್ತದೆ. ಅರೆ, ಜನರು ಇಷ್ಟು ಒಳ್ಳೆ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಎಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ. ನಾನು ಹಾಗಂತೇಳಿ ಲಾಸ್ಟ್ ನವೆಂಬರ್ ಅಲ್ಲಿ ಬೆಂಗಳೂರಿಗೆ ಬಂದಿದ್ದೆ ಸರ್. ಬಂದಾಗ ನಾನು ಮಹಾವತಾರ ಫೌಂಡೇಶನ್ ನಲ್ಲಿ ಒಂದು ದಿನದ ಒಂದು ಕಾರ್ಯಕ್ರಮ ಇತ್ತು, ಅವಾಗ ಅಟೆಂಡ್ ಆಗಿದ್ದೆವು. ನಾನು ಮತ್ತೆ ರೇವತಿ ಇಬ್ಬರು ಹೋಗಿದ್ದೆವು. ಮತ್ತೆ ರಂಗನಾಥ್ ಸರ್ ಅನ್ನ ಪ್ರತ್ಯಕ್ಷ ಭೇಟಿ ಕೂಡ ಆಗಿದ್ದೆ. ಗುಡ್. ಥ್ಯಾಂಕ್ ಯು ಮೇಡಮ್. ನಿಮ್ಮಂತವ್ರು ಬೇಕು ನನ್ಗೆ. ಯಾಕೆ ನಾನು ಬಯಸ್ತಾ ಇರ್ತೀನಿ ಅಂದ್ರೆ, ನಾನು ಪದೇ ಹೇಳ್ತಿರ್ತೀನಿ, ನಮ್ದು ಭಾಷೆ ಒಳಗೆ ಗ್ರಾಮೆಟಿಕಲ್ ಮಿಸ್ಟೇಕ್ ಇರುತ್ತೆ. ತಮ್ಮಂದ್ರ ಕಡೆಯಿಂದ ಮಾತಾಡಿಸ್ತಾ ಕೆಲವೊಂದು ಪಾಯಿಂಟ್ ಅನ್ನ ಕ್ಯಾಚ್ ಮಾಡ್ಕೊಂಡ್ಬಿಡ್ತೀನಿ, ಚೆನ್ನಾಗಿ ಮಾತಾಡ್ಬೇಕು ಅಂತೇಳಿ. ಹಂಗಾಗಿ ತಾವೇನು ಮುಲಾಜಿಲ್ದೆ ಮಾತಾಡಿ. ನಾನು SLC ಫೇಲ್ ಅದನ್ನು ರೈತ ಸಾಮಾನ್ಯ ಮಾತಾಡ್ತೀನಿ ಅಂದ್ರೆ, ನೀವು ಇನ್ನೂ ಚೆನ್ನಾಗಿ ಮಾತಾಡ್ತೀರಾ, ಬಟ್ ನೀವು ಬರ್ತಾ ಇಲ್ಲ ಅಷ್ಟೇ. ಮತ್ತೆ ಇಲ್ಲ ಸರ್, ನನ್ಗೆ ಅಂದ್ರೆ ಹೆಚ್ಚು ಮಾತನಾಡಿ ಅಭ್ಯಾಸ ಇಲ್ಲ. ಓಪನ್ಲಿ ಎಲ್ಲರೂ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ತೇವೆ, ದಟ್ ಈಸ್ ಡಿಫ್ರೆಂಟ್. ಅದಕ್ಕೆ ಅದು ಬೇರೆ. ಆದ್ರೆ ಇವಾಗ ನಮ್ಮನ್ನು ಅಬ್ಸರ್ವ್ ಮಾಡೋ ಸಾವಿರಾರು ಮಂದಿ ನೋಡ್ತಾ ಇರ್ತಾರೆ. ನಾವು ಮಾತಾಡುವಂತ ಪ್ರತಿಯೊಂದು ಶಬ್ದವು ಎಲ್ಲರಿಗೂ ಇದಾಗ್ತದೆ. ಇಲ್ಲ ಮೇಡಮ್, ಹಿಂಜರಿಕೆ ಬೇಡ. ಖಂಡಿತವಾಗ್ಲೂ ತುಂಬಾ ಚಂದ ಮಾತಾಡ್ತೀರಾ, ಏನು ತಪ್ಪಿಲ್ಲ. ಇದು ಧ್ಯಾನಿಗಳ ಕುಟುಂಬ, ಯಾರು ಯಾರನ್ನು ತಪ್ಪಾಗಿ ಅರ್ಥೈಸಿಕೊಳ್ಳೋದಿಲ್ಲ.
ಡೋಂಟ್ ವರಿ. ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಿ ಮೇಡಮ್. ನಾನು ಮೊನ್ನೆ ನಿಮ್ಮ ಸ್ವಾಧ್ಯಾಯ ನೋಡಿದೆ, ತುಂಬಾ ಚೆನ್ನಾಗಿ ಮಾತಾಡ್ತೀರಿ. ನೀವು ಕೂಡ ಮಾಲಿನಿ ಮೇಡಮ್ ನ ಹಾಗೆ ನಿಮ್ದು ಕೆಮಿಸ್ಟ್ರಿ ಸಬ್ಜೆಕ್ಟ್ ಅಲ್ಲ, ನೀವೇ ಲೆಕ್ಚರರ್ ಆಗಿದ್ರು. ಏನಿಲ್ಲ ಮೇಡಮ್, ಇಲ್ಲಿ ನೋಡ್ಬಿಡಿ ಈ ತರ ಶಶಿಕಲಾ ಮೇಡಮು, ಹೇಮಾ ಪೇಟ್ಕರ್ ಮೇಡಮು ಮತ್ತು ನಿಮ್ಮ ಸಿಸ್ಟರ್, ಇವ್ರು ಮೂವರು ನೋಡಿದ್ರೆ ಸಾಕು. ಅಂತವ್ರ ಪೋಸ್ಟ್ ನಲ್ಲಿ ಇದ್ದವ್ರು ಹೆಂಗ್ ಮಾಡ್ತಾರಲ್ಲ ಹಂಗ್ ನೀವು ಈಸಿಯಾಗಿ ಬರ್ತೀರ ಅಷ್ಟೇ, ಮತ್ತಿಲ್ಲ. ಥ್ಯಾಂಕ್ ಯು. ಸ್ವಲ್ಪ ಕಮ್ಯುನಿಕೇಶನ್ ತೋಡ ಪ್ರಾಬ್ಲಮ್ ಆದ್ರಿಂದ ಸ್ವಲ್ಪ ಇನ್ನು ಮಾತನಾಡು. ನಾನು ಪೂನಾದಲ್ಲಿ ಇರುವುದು, ಹೆಚ್ಚಿನವರೊಂದಿಗೆ ನಮ್ದು ಮರಾಠಿಯಲ್ಲೇ ಸಂಭಾಷಣೆ ನಡೆಯುತ್ತದೆ. ಕನ್ನಡದಲ್ಲಿ ಸ್ವಲ್ಪ ಮಾತಾಡುವಾಗ ತಡವರಿಸಿದ ಹಾಗೆ ಆಗ್ತದೆ. ಇಲ್ಲ ಚೆನ್ನಾಗಿ ಮಾತಾಡ್ತೀರಾ. ಇನ್ನ ಪ್ರತಿದಿನ ಮಾತಾಡಕ್ ಶುರು ಮಾಡಿ, ಅದಾಗೆ ಬರುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಅನ್ನೆಸರಿ ಕ್ವಶನ್ ಕೇಳಲಿಕ್ಕೆ ನನಗೆ ಒಳ್ಳೇದಾಗುದಿಲ್ಲ ಮೇಡಮ್. ನಿಜವಾಗಿಯೂ ಕ್ವಶನ್ ಕೇಳಬೇಕು, ಅದು 10 ಜನರಿಗೆ ಉಪಯೋಗ ಆಗ್ಬೇಕು, ಅದು ನನ್ನ ಅಭಿಪ್ರಾಯ. ಖಂಡಿತ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಣ್ಣಗೌಡ್ರಿ. ಥ್ಯಾಂಕ್ ಯು, ಅಭಿನಂದನೆಗಳು ಬಂದು ಮಾತಾಡಿದ್ದಕ್ಕಾಗಿ. ಎಸ್ ಮಾಸ್ಟರ್ಸ್, ಒಬ್ರಿಗೆ ಹಳಬರಿಗೆ ಅವಕಾಶ ಕೊಡ್ತೀನಿ ಇವಾಗ, ನೋಡೋಣ. ಪಾಪ ಬೇಸರ ಪಡ್ದ. ಅನ್ನಪೂರ್ಣ ಮೇಡಮ್ ಮಾತಾಡ್ಬಿಡಿ ತಾವೇ. ನಮಸ್ತೆ. ನಮಸ್ತೆ ನಮಸ್ತೆ. ಒಂದ್ ನಿಮಿಷ ಯಾವ್ದಾ ಫೋನ್ ಬರ್ತಾಯ್ತು. ಓಕೆ ಬೇರೆ. ಎಸ್ ಅನ್ನಪೂರ್ಣ ಹುಲ್ಲೂರ್ ಅವರೇ ಮಾತಾಡ್ಬಿಡಿ, ನಿಮಗೆ ಕೊಡ್ತಾ ಇದ್ದೇನೆ ಅವಕಾಶ. ಅನ್ನಪೂರ್ಣ ಹುಲ್ಲೂರ್ ಮೇಡಮ್ ಇದಿರಲ್ಲ? ಅನ್ಮ್ಯೂಟ್ ಮಾಡ್ಕೊಂಡಿಲ್ಲ ಸರ್, ಮ್ಯೂಟ್ ಅಲ್ಲೇ ಇದ್ದಾರೆ. ಹೌದ್ರಿ. ಎಸ್ ಯಾರಿಗ್ ಕೊಡನ್ರಿ? ಮತ್ತೆ ಹಳಬರಿಗೆ ಒಬ್ರಿಗೆ ಮಾತಾಡ್ಸಿ ಮತ್ತೆ ಹೊಸಬ್ರ ಹತ್ರ ಹೋಗೋಣ. ಅಟ್ಲೀಸ್ಟ್ ನಾಗಲಕ್ಷ್ಮಿ ಸರ್. ಗೋಪಾಲ್, ಎಸ್ ಅವರು ಮೋಸ್ಟ್ಲಿ ಹೊಸಬ್ರು ಅನ್ಸುತ್ತೆ. ತುಂಬಾ ಹಳಬ್ರೇನಲ್ಲ ಅವರು, ಹೊಸಬ್ರೆ. ಮೇಡಮ್ ಎಸ್ ನಾನು ಕೊಟ್ಟೆ. ಎಸ್ ಆಗಿದೆ, ಮಾತಾಡಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಓ ಇವರು, ಓಕೆ ವೆಲ್ಕಮ್. ಗೊತ್ತಾಯ್ತಾ ನಾನು ಯಾರಂತ? ಸರ್, ಒಂದು ಪುರಂದರದಾಸರ ಹಾಡು ಹೇಳ್ಬಿಡ್ತೀನಿ. ಓ ಅವಶ್ಯವಾಗಿ ಹೇಳಿ. ಇವತ್ ಶನಿವಾರ, ಅದಕ್ಕೆ ಆಂಜನೇಯ ಸ್ವಾಮಿದೆ ಒಂದು ಹೇಳೋಣ ಅಂತ ಅನ್ಕೊಂಡ್ಬಿಟ್ಟು ಹೇಳೋಣ ಅಂತಂದು ನಾನು ಹ್ಯಾಂಡ್ ರೈಸ್ ಮಾಡಿದೆ. ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ, ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ, ಬಿಡುವೇನೇನು ಹನುಮ ನಿನ್ನ ಅಡಿಗಡಿಗೆ ಶಿರವಾಬಾಗಿ, ಜ್ಞಾನ ಭಕ್ತಿ ವೈರಾಗ್ಯ ಕೊಟ್ಟು ಸುಮ್ಮನೆ ಬಿಡುವೆನು ನನ್ನು ನೋಡಿ, ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ. ಹಸ್ತವ ಎತ್ತಿದರೇನು ಹಾರಗಾಲನು ಹಾಕಳುಲೇನು, ಭೃತ್ಯನು ನೀನು ನನ್ನವ ನೀನು, ಹಸ್ತಿವರದನ ತೋರುವ ತನಕ ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ. ಹಲ್ಲು ಮುಡಿಯ ಕಚ್ಚಿದರೇನು ಅಂಜುವೆನೇನೋ ನಿನಗೆ ನಾನು, ಹುಲ್ಲನಾಭ ನಲ್ಲಿ ಮನಸ ನಿಲ್ಲಿಸೋ ತನಕ ಸುಮ್ಮನೆ ನಾನು, ಬಿಡುವೇನೆ ನಯ್ಯ ಬಿಡು ಹನುಮ ಬಿಡುವೇನೆ ನಯ್ಯ. ಡೊಂಕು ಮೋರೆ ಬಾಲವ ತಿದ್ದಿ ಹೂಂಕರಿಸಿದರೆ ಅಂಜುವನಲ್ಲ, ಕಿಂಕರ ನಿನಗೆ ಶಂಕರ ನಿನಗೆ ಕಿಂಕರ ನಾನು, ಪುರಂದರ ವಿಠಲನ ತೋರುವ ತನಕ ಬಿಡು ನೇನಯ್ಯ ಹನುಮ ಬಿಡುವೇನೆ ನಯ್ಯ, ಬಿಡುವೇನೆ ನಯ್ಯ ಹನುಮ ಬಿಡುವೇನೆ ನಯ್ಯ. ಥ್ಯಾಂಕ್ಸ್ ಸರ್, ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ಇವಾಗ ಅನ್ನಪೂರ್ಣ ಹುಲ್ಲೂರ್ ಮೇಡಮ್ ರೆಡಿ ಇದೀರಲ್ಲ? ನಿಮಗೆ ಅವಕಾಶ ಇದೆ, ಮಾತಾಡಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ. ಆಗ್ತಿಲ್ವಾ ಮೇಡಮ್? ಎಸ್, ಮಂಜುನಾಥ್ ಸರ್, ತಮಗೆ ಅವಕಾಶ. ಅನ್ಮ್ಯೂಟ್ ಮಾಡ್ಕೊಳ್ಳಿ. My dear gods, my dear masters and my dear friends, ಎಲ್ಲ ಮಾಸ್ಟರ್ಗಳಿಗೆ ಆತ್ಮಪೂರ್ವಕವಾಗಿರ್ತಕ್ಕಂಥ ನಮನಗಳು. ಏನ್ ವಿಚಾರ ಮಾತಾಡ್ಬೇಕು ಅಂತೇಳಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಇದೆ. ಮಹಾವತಾರ್ ಫೌಂಡೇಶನ್ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಧ್ಯಾನ ಹಂಚಿಕೆಯನ್ನ ಮಾಡ್ತಕ್ಕಂಥ ಫೌಂಡೇಶನ್ ಆಗಿ ಕೆಲಸ ಮಾಡ್ತಾ ಇದೆ. ಈ ಫೌಂಡೇಶನ್ ನಲ್ಲಿ ನಿರೂಪಕರಾಗಿ ಸೇವೆ ಮಾಡಲಿಕ್ಕೆ ಬಂದಿರತಕ್ಕಂಥವ್ರು ಅನೇಕ ಜನ ಮಾಸ್ಟರ್ಗಳು ಯಾವುದೇ ರೀತಿಯಾಗಿರ್ತಕ್ಕಂಥ ಫಲಾಪೇಕ್ಷೆ ಇಲ್ಲದೆ ಕಮಿಟ್ಮೆಂಟ್ಗೆ ಒಳಗಾಗಿ ಅವರು ಪ್ರತಿದಿನ ಬೆಳಗ್ಗೆ ಬಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನ ತೆಗೆದುಕೊಂಡು ಯಾವುದೇ ನಿರೀಕ್ಷೆಗಳಿಲ್ಲದೆ ಸೇವೆ ಮಾಡ್ತಕ್ಕಂಥದ್ದನ್ನ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯಲ್ಲಿ ಆತ್ಮಪೂರ್ವಕವಾಗಿರ್ತಕ್ಕಂಥ ಒಂದು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕೆಲಸಕ್ಕೆ ಯಾರು ಕೂಡ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಂತ ಕೆಲಸವನ್ನ ಅನೇಕ ಜನ ಮಾಸ್ಟರ್ಗಳು ಮಾಡ್ತಾ ಇದ್ದೀವಿ. ಈಗ ನಾವು ಮಾತಾಡ್ತೀರಿ ಅಂತ ಹೇಳಿದ್ರೆ ವೇದಿಕೆಗಳು ಸಿಗ್ತಕ್ಕಂಥದ್ದೇ ಕಷ್ಟ. ಅಂಥದ್ರಲ್ಲಿ ಇವತ್ತು ನಾವು ನೋಡ್ತಾ ಇದ್ವು, ಸಣ್ಣೇಗೌಡರು ಸರ್ ಎಲ್ಲರನ್ನೂ ಕೂಡ ಕರೆದು ನೀವು ಮಾತಾಡಿ ಅಂತೇಳಿ ಪ್ರೇರೇಪಣೆ ಕೊಡ್ತಾ ಇದ್ದಾರೆ. ಎಲ್ರಿಗೂ ಕೂಡ ಉತ್ಸಾಹವನ್ನ ತುಂಬ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಶಶಿಕಲಾ ಮೇಡಮ್ ಅವರು ಕೂಡ ಸರ್ ಮ್ಯೂಟ್ ಆಯ್ತು, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸರ್. ಮ್ಯೂಟ್ ಆಯ್ತು. ಸರಿ, ಆಪ್ಷನ್ ಕೊಡ್ತೀನಿ. ನಾವಾಗ್ಲೇ ಹೇಳ್ತಾ ಇದ್ದೆ, ಮಾತನಾಡ್ಲಿಕ್ಕೆ ವೇದಿಕೆಗಳು ಸಿಗ್ತಕ್ಕಂಥದ್ದೇ ತೀರಾ ಕಷ್ಟ. ಅಂತ ಸಂದರ್ಭದಲ್ಲಿ ಈಗ ನಾವೇನಾದ್ರೂ ಮಾತನಾಡ್ಬೇಕು ಅಂತ ಹೇಳಿದ್ರೆ ಕೆಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ತಕ್ಕಂಥವ್ರು ಇರ್ತಾರೆ. ಅವರು ಇನ್ವಿಟೇಷನ್ ಅಲ್ಲಿ ನಮ್ಮ ಹೆಸರು ಹಾಕ್ಬೇಕು ಅಂತ ಹೇಳಿದ್ರೆ ಕನಿಷ್ಠ 5,000 10,000 ಅವ್ರಿಗೆ ಡೊನೇಷನ್ ಅನ್ನು ಕೊಡ್ಬೇಕು. ಆ ಕಾರ್ಡ್ ಅಲ್ಲಿ ನಮ್ಮ ಹೆಸರು ಹಾಕ್ತಾರೆ, ಅಲ್ಲಿ ವೇದಿಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ನಂತರ ಒಂದು 5 ನಿಮಿಷನೋ 10 ನಿಮಿಷನೋ ಭಾಷಣ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಳ್ತಾರೆ. ಅಂತ ಹೇಳಿದ್ರೆ ಇವತ್ತಿನ ಕಾಲಘಟ್ಟದಲ್ಲಿ ಸಮಾಜ ಸೇವೆಯನ್ನ ಮಾಡ್ಲಿಕ್ಕೆ ಒಂದು 5-10 ಸಾವಿರ ಕಾಂಟ್ರಿಬ್ಯೂಷನ್ ಅನ್ನ ಮಾಡಬೇಕು. ಮತ್ತೆ ನಾವೇ ವೇದಿಕೆಯನ್ನ ಹತ್ತಿ ನಾವು ಅಲ್ಲಿ ಕಾರ್ಯಕ್ರಮವನ್ನ ಸದುಪಯೋಗ ಮಾಡಿಕೊಳ್ಬೇಕು. ಆ ರೀತಿಯಲ್ಲಿ ಪಬ್ಲಿಸಿಟಿಯನ್ನ ಪಡೆದುಕೊಳ್ತಕ್ಕಂಥ ಅವಕಾಶಗಳು ಇವತ್ತು ಟ್ರೆಂಡಿಂಗ್ ನಲ್ಲಿ ನಡೀತಿರ್ತಕ್ಕಂಥ ವಿಚಾರಗಳು ಅನೇಕರಿಗೆ ಗೊತ್ತಿದೆ. ಇಂಥ ಒಂದು ವಾತಾವರಣದಲ್ಲಿ ನಾವು ಮಾತನಾಡ್ಲಿಕ್ಕೆ ವೇದಿಕೆಗಳೇ ಸಿಗೋದಿಲ್ಲ. ಅಂತ ಸಂದರ್ಭದಲ್ಲಿ ಇವತ್ತು ನಮ್ಗೆ ಉಚಿತವಾಗಿ ಯಾವುದೇ ನಿರೀಕ್ಷೆಗಳಿಲ್ಲದೆ ನಮಗೆ ತಯಾರಿ ಮಾಡ್ತಕ್ಕಂಥದ್ದು, ವಿಶ್ವವಿದ್ಯಾಲಯಕ್ಕೆ ಶಾಲಾ ಕಾಲೇಜುಗಳಿಗೆ ಉಚಿತವಾಗಿ ಸೇರಿಸ್ಕೊಳ್ತಕ್ಕಂಥದ್ದು, ಉಚಿತವಾಗಿ ಉಪನ್ಯಾಸವನ್ನ ನೀಡಿ ಒಳ್ಳೆ ವಿದ್ಯಾರ್ಥಿಗಳನ್ನಾಗಿ ತಯಾರು ಮಾಡಿ ನಮ್ಮ ಬದುಕುಗಳನ್ನ ಹಸನು ಮಾಡಿಕೊಳ್ಳಲಿಕ್ಕೆ, ಲೌಕಿಕವಾಗಿರ್ತಕ್ಕಂಥ ಜೀವನದಲ್ಲಿ ಯಶಸ್ಸನ್ನ ಕಾಣ್ಲಿಕ್ಕೆ, ಸಾಂಸಾರಿಕವಾಗಿರ್ತಕ್ಕಂಥ ಸಂಬಂಧಗಳಲ್ಲಿ ಯಶಸ್ಸನ್ನ ಸಾಧಿಸ್ಲಿಕ್ಕೆ, ಮುಂದಿನ ಉನ್ನತವಾಗಿರ್ತಕ್ಕಂಥ ಜನ್ಮಗಳನ್ನ ಪಡಿಲಿಕ್ಕೆ, ನಮ್ಮ ಪಾಪ ಕರ್ಮಗಳೆಲ್ಲವನ್ನೂ ಕೂಡ ಕಳೆದುಕೊಂಡು ಜೀವನದಲ್ಲಿ ಪರಿವರ್ತನೆಯನ್ನ ಕಂಡು ಉನ್ನತ ಲೋಕಗಳಿಗೆ ಹೋಗ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಲಿಕೆಯನ್ನ ಕಲಿಸ್ಕೊಡ್ತಾ ಇರ್ತಕ್ಕಂಥದ್ದು ಈ ಮಹಾವತಾರ್ ಫೌಂಡೇಶನ್. ಹಾಗಾಗಿ ಎಷ್ಟೊಂದು ಜನ ಮಾಸ್ಟರ್ಗಳು ಬಂದು ಎಷ್ಟೊಂದು ವಿಚಾರಗಳನ್ನ ನಮ್ಗೆ ಹಂಚಿಕೆ ಮಾಡ್ತಾ ಇದ್ದಾರೆ. ತಿನ್ಲಿಕ್ಕೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಊಟವನ್ನ ಕೊಡ್ತಾ ಇದ್ದಾರೆ. ಪ್ರತಿನಿತ್ಯ ದೇಹವನ್ನ ಶುದ್ಧಿ ಮಾಡ್ತಕ್ಕಂಥದ್ದು ನಾವು ಪ್ರತಿನಿತ್ಯ ಮಾಡ್ತಿರ್ತೇವೆ. ಆದರೆ ಆಂತರಿಕವಾಗಿರ್ತಕ್ಕಂಥ ಶುದ್ಧತೆಯನ್ನ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟು ಶಸ್ತ್ರಾಸ್ತ್ರಗಳನ್ನ, ಜ್ಞಾನವನ್ನ, ಧ್ಯಾನವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಹಾಗಾಗಿ ಇದ್ಯಾವುದನ್ನು ಕೂಡ ನಾವು ಮರಿಲಿಕ್ಕೆ ಸಾಧ್ಯ ಆಗದೇ ಇಲ್ಲ. ಒಟ್ಟಾರೆಯಾಗಿ ಇಷ್ಟೆಲ್ಲ ಕಾಂಟ್ರಿಬ್ಯೂಷನ್ ಅನ್ನ ನಮ್ಮೆಲ್ಲರಿಗೂ ಕೂಡ ಕೊಡ್ತಾ ಇರ್ತಕ್ಕಂಥ ಮಹಾವತಾರ್ ಫೌಂಡೇಶನ್ಗೆ ಎಲ್ಲ ಮಾಸ್ಟರ್ಗಳಿಗೆ ಎಷ್ಟು ಧನ್ಯವಾದಗಳನ್ನ ಎಲ್ಲರೂ ಕೂಡ ಹೇಳ್ತಾ ಇರ್ತೀರಿ, ಗ್ರಾಟಿಟ್ಯೂಡ್ ಅಂತೇಳಿ ನಾವು ಕನ್ನಡದಲ್ಲೇ ಹೇಳ್ತೇವೆ. ಎಷ್ಟು ಧನ್ಯವಾದಗಳನ್ನ, ಎಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಕೂಡ ಅದು ಕಡಿಮೆನೆ. ಹಾಗಾಗಿ ಇಂತಹ ಒಂದು ಒಳ್ಳೆ ಫ್ರೀಕ್ವೆನ್ಸಿಗೆ ನಾವು ಬಂದಿದ್ದೇವೆ, ಒಳ್ಳೆ ಹಂತವನ್ನ ತಲುಪಿದ್ದೇವೆ ಅಂತ ಹೇಳಿದ್ರೆ ಇಂದಿನ ಜನರಲ್ಲಿ ಏನೋ ನಮ್ದು ಪುಣ್ಯ ಇದೆ ಅಂತ ಹೇಳ್ತಾರೆ. ಈಗ ನಾನೊಂದು ಮಾತನ್ನ ಒಬ್ಬ ಜ್ಞಾನಿಗಳಿಂದ ಕೇಳ್ತಾ ಇದ್ದೆ, ಚಿತ್ತ, ಮನಸ್ಸು, ಬುದ್ಧಿ ಅಂತೇಳಿ. ಈಗ ಚಿತ್ತ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ
ಅದೊಂದು ರೀತಿಯಲ್ಲಿ ಕ್ಯಾಸೆಟ್ ಇದ್ದಂಗೆ ರೆಕಾರ್ಡ್. ಇಂದಿನ ಜನ್ಮದಲ್ಲಿ ನಾವು ಏನೆಲ್ಲ ಪುಣ್ಯ ಕೆಲಸಗಳನ್ನ ಮಾಡಿರ್ತೇವೆ, ಏನೆಲ್ಲ ಪುಣ್ಯದ ಫಲ ಇರ್ತದೆ, ಏನೆಲ್ಲ ನಾಲೆಜ್ ಇರ್ತದೆ, ಅದು ಈ ಜನ್ಮಕ್ಕೂ ಕೂಡ ಬಂದಿರ್ತದೆ. ಈಗ ಭಗವದ್ಗೀತೆಯನ್ನ ಯಾರಾದ್ರೂ ಚೆನ್ನಾಗಿ ಉಪನ್ಯಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನಾವು ಇಂದಿನ ಜನ್ಮದಲ್ಲಿ ಒಂದಷ್ಟು ಕಲಿಕೆಯನ್ನ ಕಲ್ತಿದ್ರೆ ಅದು ನಮ್ಮ ಚಿತ್ತದಲ್ಲಿ ರೆಕಾರ್ಡಿಂಗ್ಸ್ ಇರ್ತದೆ. ಯಾರಾದ್ರೂ ಉಪನ್ಯಾಸ ನೀಡಿದಂತ ಸಂದರ್ಭದಲ್ಲಿ ಭಗವದ್ಗೀತೆ ನಮಗೆ ಬೇರೆ ಎಲ್ಲರಿಗಿಂತ ಬೇಗ ಬೇಗ ಅರ್ಥ ಆಗ್ಬಿಡ್ತದೆ. ಆ ರೀತಿಯಲ್ಲಿ ಚಿತ್ತ ಅಂತಕ್ಕಂಥದ್ದು ಒಂದು ರೆಕಾರ್ಡ್ ಇದ್ದಂಗೆ. ಹಂಗಾಗಿ ನಮ್ಗೆಲ್ಲೋ ಒಂದು ಕಡೆ ಆ ಚಿತ್ತದಲ್ಲಿ ಇಲ್ಲಿ ಬಂದಿರತಕ್ಕಂಥವ್ರೆಲ್ರಿಗೂ ಕೂಡ ಇಂದಿನ ಜನ್ಮದಲ್ಲಿ ಆಧ್ಯಾತ್ಮದ ಸಾಧನೆ ಎಲ್ಲೋ ಒಂದ್ ಸ್ವಲ್ಪ ಇರುವ ಕಾರಣಕ್ಕಾಗಿ ನಾವು ಈ ಫೌಂಡೇಶನ್ಗೆ ಬಂದಿದ್ದೇವೆ ಅಂತ ಅನಿಸ್ತಾ ಇದೆ. ಒಟ್ಟಾರೆಯಾಗಿ ನಮ್ಗೆ ಈ ಜ್ಞಾನವನ್ನ ಕೊಡ್ತಾ ಇರ್ತಕ್ಕಂಥ ಎಲ್ಲ ಮಾಸ್ಟರ್ಗಳಿಗೂ, ಅವತಾರ್ ಫೌಂಡೇಶನ್ಗೂ ಕೃತಜ್ಞತೆಗಳನ್ನ, ಧನ್ಯವಾದಗಳನ್ನ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು ಸರ್. ನಿಜಕ್ಕೂ ಕೂಡ ಅಭಿನಂದನಾರ್ಹರಾಗಿರ್ತಕ್ಕಂತ ಸ್ಮರಣೆಯನ್ನೇ ಮಾಡ್ಕೊಂಡಿದ್ದಾರೆ ಎಲ್ಲರ ಒಂದು ಉಚಿತ ಸೇವೆಯನ್ನ. ಥ್ಯಾಂಕ್ ಯು ಸರ್, ತಮಗೆ ಧನ್ಯವಾದಗಳು. ಎಸ್, ಅನುಪಮಾ ಹುಲ್ಲೂರ್ ಮೇಡಮ್, ತಮಗೆ ಅವಾಗ್ಲಿಂದಾನೇ ಅನ್ಮಿಟ್ ಕೊಡ್ತಾ ಇದ್ದೇನೆ, ಟ್ರೈ ಮಾಡ್ಕೊಳ್ಳಿ. ಆಗ್ತಾ ಇಲ್ವರಾ? ಅನುಪಮಾ ಹುಲ್ಲೂರ್ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ, ಕೊಟ್ಟಿದ್ದೀನಿ ನಿಮಗೆ ಅವಕಾಶ. ಎಸ್, ಆಗದೆ ಹೋದ್ರೆ ಜ್ಯೋತಿ ಮೇಡಮ್, ತಮಗೆ ಅವಕಾಶ. ಹಲೋ ಸರ್. ಹಾ, ನಮಸ್ಕಾರ ಸರ್. ನಮಸ್ತೆ. ವಿಲಾಸ್ ಯಾಳ್ವಾರ್ ಅಂತ ಹೇಳಿ ಸರ್, ಜ್ಯೋತಿ ಯಾಳ್ವಾರ್ ಅವ್ರ ಮನೆಯವ್ರು ಸರ್. ಗುಡ್, ಪರವಾಗಿಲ್ಲಲ್ರಿ, ಚೆನ್ನಾಯ್ತು. ನೀವು ಸ್ವಲ್ಪ ನಿಮ್ ಮುಖ ತೋರಿಸ್ರಿ. ನಿಮ್ ಮನೆಯವ್ರ ಮುಖ ನೋಡಿದ್ರಿ, ನಿಮ್ ಮುಖ ನೋಡಿಲ್ಲ ನಾವು. ಇಲ್ಲಿ ಆನ್ ಮಾಡಿ ಸರ್. ಎಸ್, ಗುಡ್ ಸರ್, ನಾವು ಆಲ್ಮಟ್ಟಿ ಸರ್ ಪ್ರಾಪರ್. ಓಹೋ, ಪರವಾಗಿಲ್ಲ ಸರ್, ನಿಡಗುಂದಿ ತಾಲೂಕು, ಬಿಜಾಪುರ ಡಿಸ್ಟ್ರಿಕ್ಟ್ ಸರ್. ಗುಡ್. ಬಿಸಿಲಿಲ್ಲ ಅಲ್ರಿ ಇವಾಗ? ಅಲ್ಲಿ ಬಹಳ ಕೋಲ್ಡ್ ಇರ್ಬೇಕು ಬಹುಶಃ. ಇಲ್ಲ ಸರ್, ಬಿಸಿಲದ 40% ಸರ್ ಇವತ್ತು. 40% ಸರ್. ಏನಿಲ್ಲ ಸರ್, ಆಲ್ಮಟ್ಟಿ ಬಗ್ಗೆ ಏನಾದ್ರು ಮಾತಾಡತ್ತೆ ಕೇಳ್ತಾಗಲೇ ಬಂದ್ಕೇನ ಊರಿನ ಬಗ್ಗೆ ಸಂಬಂಧ ಸ್ವಲ್ಪ ಮಾತಾಡ್ಬೇಕಂತ ಅನಿಸ್ತು. ಅದಕ್ಕ ನಾ ಪರ್ಮಿಷನ್ ತಗೊಂಡೆ ಸರ್. ಕೇಳಕ್ ಬಹಳ ಕ್ಯೂರಿಯಾಸಿಟಿ ಇದೆ. ಎಷ್ಟು ಹೊತ್ತು ಆಗ್ಬೋದ್ರಿ? ಒಂದ್ 2 ನಿಮಿಷ ಆಗ್ಬೋದಾ? ಏನ್ ಸರ್, 1-2 ನಿಮಿಷ ಸರ್. ಅವಶ್ಯವಾಗಿ ಹೇಳ್ರಿ ಸರ್, ಎಲ್ಲರಿಗೂ ಬೇಕಾಗಿದ್ದ ವಿಷಯ ಹೇಳಿ. ಏನಿಲ್ಲ ಸರ್, ಆಲ್ಮಟ್ಟಿ ಅನ್ನೋದು ಒಂದು ಹಳೆ ಕಾಲದ ಒಂದು ಊರ್ ಸರ್. ಇಲ್ಲಿ ಮೇನ್ ಆಗಿ ನಿಮ್ಗೆ ಗೊತ್ತಿದ್ದಂಗ ಒಂದು ಆಲ್ಮಟ್ಟಿ ಆನೆಕಟ್ಟು ಸ್ಥಳ ಅಂತೇಳಿ ಪ್ರಸಿದ್ಧವಾದಂತ ಒಂದು ಆನೆಕಟ್ಟು ಅದ ಸರ್. ಏಷ್ಯಾ ಖಂಡದಲ್ಲಿ 7ನೇ ಸ್ಥಾನ ಹೊಂದೈತಿದ್ದು ಆಲ್ಮಟ್ಟಿ ಆನೆಕಟ್ಟು ಜಗತ್ತಿನಲ್ಲಿ. ಒಂದ್ ಸರ್. ಹಲೋ, ಎಸ್, ಕೇಳ್ತಾ ಇದ್ದೇನೆ, ಮಾತಾಡಿ ಸರ್. ಮತ್ತ ಇದು ಸುತ್ತಮುತ್ತಲು ಯಲಗೂರ್ ಅಂತ ಹೇಳಿ ಅದ ಸರ್, 5 ಕಿಲೋಮೀಟರ್ ಇಲ್ಲಿತ್ರ. ಆಂಜನೇಯ ದೇವಸ್ಥಾನ ಸರ್, 5 ಕಿಲೋಮೀಟರ್ ಆಂಜನೇಯ ದೇವಸ್ಥಾನ ಪ್ರಸಿದ್ಧ ಕರ್ನಾಟಕದ ಒಂದು ಯಾತ್ರಾ ಸ್ಥಳ ಸರ್ ಅದೊಂದು. ಮತ್ತು ಇನ್ನೊಂದು ಇಲ್ಲಿಂದ 5 ಕಿಲೋಮೀಟರ್ ಬೂದಿಹಾಳ ಅಂತ ಹೇಳಿದ ಸರ್, ಯಲ್ಲಮ್ಮನ ಬೂದಿಹಾಳ. ಅದು ಪ್ರಸಿದ್ಧವಾದಂತ ಯಾತ್ರಾ ಸ್ಥಳ ಸರ್. ಅದು ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬರ್ತಾರೆ ಸರ್ ಅಲ್ಲಿ. ಮತ್ತು ಇನ್ನೊಂದು ಚಂದ್ರಗಿರಿ ಅಂತ ಹೇಳಿ ಸರ್. ಚಂದ್ರಗಿರಿ ಅಂತ ಹೇಳಿ ಇಲ್ಲಿಂದ 2 ಕಿಲೋಮೀಟರ್ ಅದ ಸರ್. ಅಂದ್ರ ಚಂದ್ರಮ್ಮ ದೇವಸ್ಥಾನ ಸರ್. ಇಲ್ಲಿ ಈ ದೇವಸ್ಥಾನಕ್ಕೂ ಮಹಾರಾಷ್ಟ್ರದಿಂದ ಭಕ್ತಾದಿಗಳು ಬರ್ತಾರ ಸರ್. ಸೊ ಇದೆಲ್ಲ ಅಂದ್ರ 5 ಕಿಲೋಮೀಟರ್ ಸರೌಂಡಿಂಗ್ ಇರ್ತಕ್ಕಂತ ಒಂದು ಆಲ್ಮಟ್ಟಿಯು ಒಂದು ತನ್ನದೇ ಆದಂತ ಒಂದು ಸ್ಥಾನವನ್ನ ಪಡೆದುಕೊಂಡೈತೆ ಅಂತ ಹೇಳ್ಬೋದು ಸರ್. ಮತ್ತು ಇಲ್ಲಿಂದ 25 ಕಿಲೋಮೀಟರ್ ಕೂಡಲ ಸಂಗಮ ಅದ ಸರ್. ಗುಡ್. ಇವೆಲ್ಲವೂ ಸುತ್ತಮುತ್ತಲು ಇರ್ತಕ್ಕಂತ ಒಂದು ಯಾತ್ರಾ ಸ್ಥಳಕ್ಕ ಆಲ್ಮಟ್ಟಿ ಅನ್ನೋದು ಒಂದು ಕರ್ನಾಟಕದಾಗ ಮತ್ತು ಭಾರತದಾಗ ತನ್ನದೇ ಆದಂತ ಒಂದು ಮೂಲ ಸ್ಥಾನವನ್ನ ಪಡ್ಕೊಂಡೈತೆ ಅಂತ ಹೇಳ್ಬೋದು ಸರ್. ಅದಕ್ಕ ಅವಕಾಶ ಸಿಕ್ಕದಕ್ಕಾಗಿ ಧನ್ಯವಾದ ಸರ್. 1-2 ನಿಮಿಷ. ಎಸ್, ಥ್ಯಾಂಕ್ ಯು ಸರ್. ಪರವಾಗಿಲ್ಲ ರೀ, ನೀವು ಚೆನ್ನಾಗಿ ಮಾತಾಡ್ತೀರಾ. ಬನ್ನಿ, ಅವಾಗ ಬನ್ನಿ, ನಿಮ್ಮಲ್ಲಿ ಇರ್ತಕ್ಕಂಥ ವಿಷಯವನ್ನು ಹೇಳಿ. ಬರೀ ಕ್ಷೇತ್ರ ಪರಿಚಯ ಮಾಡೋದಷ್ಟೇ ಅಲ್ಲ, ನಿಮ್ಮಲ್ಲಿ ವಿಶೇಷವಾದ ಕಲೆ ಇರುತ್ತೆ. ಹಾಡು ಹೇಳ್ತಿರ್ತೀರಾ, ಏನಾದ್ರೂ ಅಭಿನಯ ಮಾಡ್ತಿರ್ತೀರಾ, ಆಂಕರಿಂಗ್ ಮಾಡ್ತಿರ್ತೀರಾ, ಅದನ್ನು ಕೂಡ ಮಾಡ್ಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ ಅಂತ ಹೇಳಿ ಹೇಳಕ್ ಇಷ್ಟಪಡ್ತೀನಿ. ಬಂದಿದ್ದು ಇವತ್ತು ಮಾತಾಡಿದ್ದಕ್ಕಾಗಿ ತಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಧನ್ಯವಾದಗಳು. ಎಸ್ ಮಾಸ್ಟರ್ಸ್, ಸಮಯ ಆಯ್ತು. ಇನ್ನು 8 ನಿಮಿಷ ಮಾತ್ರ ಇದೆ. ಯಾರು ಅದೃಷ್ಟಶಾಲಿಗಳಿದ್ದೀರಾ ಹ್ಯಾಂಡ್ ರೈಸ್ ಮಾಡಿದ್ರೆ ಅವಕಾಶ ಇದೆ, ಇಲ್ಲಾಂದ್ರೆ ಧ್ಯಾನಕ್ಕೆ ಹೋಗ್ತೀವಿ ನಾವು. ಹ್ಯಾಂಡ್ ರೈಸ್ ಮಾಡ್ತೀರಾ ಯಾರಾದ್ರೂ? ಇಷ್ಟೊತ್ತನ ಮಾತಾಡದೇ ಇದ್ದವರು
ಸರ್ ನೀವು ಕೇಳೋದನ್ನ ನನಗೆ ತಡ್ಕೊಳಕ್ ಆಗ್ತಿಲ್ಲ, ನಾನೇ ಬರ್ತೀನಿ ಮಾತಾಡಕ್ಕಂತ. ಸ್ವ ಇಚ್ಛೆಯಿಂದ ಯಾರಾದ್ರೂ ಹ್ಯಾಂಡ್ ರೈಸ್ ಮಾಡ್ತೀರಾ? ಸ್ವ ಇಚ್ಛೆಯಿಂದ. ನಾನೊಂದ್ ಜೋಕ್ ಹೇಳ್ತೇನೆ ಸರ್. ಹೇಳಿ ಮೇಡಮ್, ಹೇಳಿ. ಟೀಚರು ಕಡೆಯಲ್ಲಿ ಎಲ್ಲ ಪಾಠ ಮುಗಿತಾ ಬಂದು ಇನ್ನೇನ್ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂದಾಗ ಏನಾದ್ರೂ ಡೌಟ್ ಇದ್ರೆ ಕೇಳ್ರಪ್ಪ ಅಂತ ಹುಡುಗನ್ ಕೇಳ್ತಾ ಇರ್ತಾರೆ. ಅದಕ್ಕೆ ಹುಡುಗರು ಏನು ಡೌಟ್ ಇಲ್ಲ ಅಂತ ಮುಖ ನೋಡ್ತಾ ಏನಿದ್ರು ಕೇಳ್ರಪ್ಪ ಅಂತ ಹೇಳ್ತಾರೆ ಫೈನಲ್ ಆಗಿ. ಅದಕ್ಕೆ ಅವನು ಕಡೆ ಬೆಂಚಲ್ಲೊಬ್ಬ ನಿಂತ್ಕೊಂಡು, ಮೇಡಮ್ ನಂಗೊಂದು ಡೌಟ್ ಇದೆ, ಏನಂದ್ರೆ ಆ ಕ್ವಶನ್ ಪೇಪರ್ ಎಲ್ಲಿ ಪ್ರಿಂಟ್ ಆಗ್ತವೆ ಹೇಳಿ ಮೇಡಮ್ ಅನ್ನಂತೆ. ನಮಗ್ ಬರೋ ಎಕ್ಸಾಮ್ದು ಕ್ವಶನ್ ಪೇಪರ್ ಎಲ್ಲಿ ಪ್ರಿಂಟ್ ಆಗ್ತವೆ ಹೇಳಿ ಮೇಡಮ್ ಅನ್ನಂತೆ. ಸೊ ಹಂಗಾಗಿ ಅಂತವ್ರೆ ಜಾಸ್ತಿ ಆಗಿದ್ದಾರೆ ಇವಾಗ. ಓದಿ ಇದ್ ಕೇಳೋದಕ್ಕಿಂತ, ಕ್ವಶನ್ ಏನ ಅರ್ಥ ಆಗದ್ ಕೇಳೋದಕ್ಕಿಂತ ಈಸಿ ವೇ ಟು ಸಕ್ಸಸ್ ಹುಡುಕೋರು ಜಾಸ್ತಿ ಆಗಿದ್ದಾರೆ ಅಂತ ಅನ್ನೋದನ್ನ ಹೇಳ್ಬೇಕಾಗಿತ್ತು ನಾನು. ಥ್ಯಾಂಕ್ ಯು ಸರ್. ನಗೆಯ ಕ್ಷಣ. ಥ್ಯಾಂಕ್ ಯು ಮೇಡಮ್. ಅನುಪಮಾ ಮೇಡಮ್, ತಮ್ಗೆ ಅವಕಾಶ, ಮಾತಾಡಿ ಬೇಗ. ಅವಕಾಶಕ್ಕಾಗಿ ನಮಸ್ತೆ ಮಾಸ್ಟರ್. ನಮಸ್ತೆ. ರಾಘವೇಂದ್ರ ಸ್ವಾಮಿ ಒಂದು ಹಾಡು ಹೇಳ್ಬೇಕು ಅಂತಿದ್ದೀನಿ. ಎಸ್, ಅವಶ್ಯವಾಗಿದೆ. ಬದುಕಲ್ಲಿ 108 ಏಳು ಬೀಳನು ಕಂಡೆ ರಾಘವೇಂದ್ರ, ಇನ್ನೂ ತಾಳದ ನೋವ ಯಾರಿಗೆ ಹೇಳಲಿ ನಾನು, ನೀನೇ ಉಳಿಸು ರಾಘವೇಂದ್ರ. ಹಗಲಲ್ಲೂ ಕೊರಗಿದೆ, ಇರುಳಲ್ಲೂ ಮರುಗಿದೆ ರಾಘವೇಂದ್ರ. ಹಗಲಲ್ಲಿ ಗುಡಿಯಲ್ಲಿ, ಇರುಳಲ್ಲಿ ಮನದಲ್ಲಿ ನಿನ್ನೆ ನೆನೆದೆ ರಾಘವೇಂದ್ರ. ಬದುಕಲ್ಲಿ 108 ಏಳು ಬೀಳನು ಕಂಡೆ ರಾಘವೇಂದ್ರ, ಗುರು ರಾಘವೇಂದ್ರ. ಅವಕಾಶಕ್ಕಾಗಿ ಧನ್ಯವಾದಗಳು ಸರ್. ಹಲೋ. ಎಸ್, ಥ್ಯಾಂಕ್ ಯು ಮೇಡಮ್. ಮಾತಾಡಿದಕ್ಕಾಗಿ ನಿಮ್ಗೆ ಒಂದು ಒಳ್ಳೆ ರಾಘವೇಂದ್ರ ಹಾಡನ್ನು ಹೇಳಿದಿರ, ಅಭಿನಂದನೆಗಳು ತಮಗೆ. ಎಸ್, ಅವರೇ ಅಂತ್ಯ ಮಾಡ್ತಾರೆ. ಕಡೆದಾಗಿ ಪುಣ್ಯಕೋಟಿ ನೀವೇ ಹೇಳ್ಬಿಡಿ. ಇವಾಗ ಟೈಮ್ ಆಯ್ತು ಮೇಡಮ್, ಒಂದು ಅನೌನ್ಸ್ ಮಾಡ್ತೇನೆ. ಮಾಸ್ಟರ್ಸ್ ಇದೇ ತಿಂಗಳು 31 ಮತ್ತು ಮುಂದಿನ ತಿಂಗಳು 1, 2, 3 ನಡೀತಕ್ಕ ಬೆಂಗಳೂರಿನ ಪಿರಮಿಡ್ ವ್ಯಾಲಿಯಲ್ಲಿ ನಡೀತಕ್ಕಂತ ಬುದ್ಧ ಪೂರ್ಣಿಮೆಗೆ ಯಾರೆಲ್ಲ ಭಾಗವಹಿಸೋರಿದ್ದೀರಾ ದಯವಿಟ್ಟು ಇವಾಗ್ಲೇ ಹೆಸರನ್ನು ನೋಂದಾಯಿಸ್ಕೊಳ್ಳಿ. ಅಲ್ಲಿ ಏನಾದ್ರು ಅನ್ನ ಪ್ರಸಾದಕ್ಕೆ ದಾನ ಕೊಡ್ತಕ್ಕಂಥವ್ರು ಕೂಡ ಸೇವೆ ಮಾಡಿ. ಜೊತೆಗೆ ಮುಂದಿನ ತಿಂಗಳು 15, 16, 17 3 ದಿವಸ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ವಿಶೇಷ ಮಹಾಯಜ್ಞ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥವ್ರು ಯಾರಾದ್ರೂ ಇದ್ರೆ, ವೇದಾವತಿ ಮೇಡಮ್ ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ಆತರ ಯಾರಾದ್ರೂ ಬರೋರಿದ್ರೆ ಬೆಂಗಳೂರಿಂದ ಟ್ರೈನ್ ಹೋಗ್ಬೇಕಾಗುತ್ತೆ, ಇವಾಗಲೇ ಬುಕ್ ಮಾಡ್ಬೇಕಾಗುತ್ತೆ, ಯಾಕಂದ್ರೆ ಬಹಳ ರಶ್ ಆಗುತ್ತೆ. ತಮಿಳುನಾಡು, ಆಂಧ್ರ ಮತ್ತು ಕರ್ನಾಟಕ 3 ರಾಜ್ಯಗಳಿಂದ 3 ಭಾಷೆಯಲ್ಲಿ ನಡೀತಕ್ಕಂತ ಕಾರ್ಯಕ್ರಮ ಆಗಿರೋದ್ರಿಂದ ಜನರ ಒತ್ತಡ ಅಂದ್ರೆ ಹೋಗ್ಲಿಕ್ಕೆ ಪ್ರಯಾಣದ ಒಂದು ವ್ಯವಸ್ಥೆ ಅಸ್ತವ್ಯಸ್ತ ಆಗ್ಬೋದು. ಆಗ್ಲಿ ಇವಾಗಲೇ 2 ಕಡೆಯಿಂದ ಬುಕ್ ಮಾಡ್ಕೋಬೇಕಾಗುತ್ತೆ. ಬರ್ತಕ್ಕಂಥವ್ರು ದಯವಿಟ್ಟು ವೇದವತಿ ಮೇಡಮ್ ಅವರು, ಅವ್ರಿಗೆಲ್ಲ ಭಾಷೆ ಗೊತ್ತಿದೆ, ಆಲ್ರೆಡಿ ಸುಮಾರು ಸಾರಿ ಹೋಗಿ ಬಂದಿದ್ದಾರೆ, ಆ ಕ್ಷೇತ್ರ ದರ್ಶನ ಮಾಡಿ ಅವ್ರಿಗೆ ಅನುಭವ ಇದೆ. ಅಂತವ್ರ ಜೊತೆ ಹೋದಾಗ ನಾವು ಇನ್ನೂ ಹೆಚ್ಚು ತಿಳ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಅದಕ್ಕೆ ಅವರಿಗೆ ಫೋನ್ ಮಾಡ್ಬಿಟ್ಟು ನೀವು ಅದು ಎಷ್ಟು ಖರ್ಚು ಬರುತ್ತೆ ಬುಕ್ ಮಾಡೋದು ಎಲ್ಲ ವ್ಯವಸ್ಥೆ ಮಾಡ್ತಾರೆ ಅವರು. ಬಟ್ ಅದನ್ನ ಅಮೌಂಟ್ ಅವ್ರ ಕಡೆ ನಾವು ಪಾಸ್ ಮಾಡಿದ್ರೆ ಅವ್ರು ನಮ್ಮನ್ನ ಸರಳವಾಗಿ, ಸರಾಗವಾಗಿ, ಸೇಫ್ ಆಗಿ, ಸುರಕ್ಷಿತವಾಗಿ ಕರ್ಕೊಂಡೋಗಿ ವಾಪಸ್ ಬರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದು ಒಂದು ಅನೌನ್ಸ್ಮೆಂಟ್ ಆಗಿತ್ತು. ಆರಂಭ ಮಾಡಿದವರೇ ವೇದವತಿ ಮೇಡಮ್, ಅಂತ್ಯ ಮಾಡೋರವ್ರೆ. ಮಾಸ್ಟರ್ಸ್ ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಹೆಚ್ಚು ಏನಂತಂದ್ರೆ ಮುಂಜಾನೆ ಮಾಡ್ತಕ್ಕಂಥ ಸಂಕಲ್ಪ ಧ್ಯಾನಕ್ಕೆ ಒತ್ತು ಕೊಡಿ, ಸ್ವಲ್ಪ ಬಿಡು ಮಾಡಿಕೊಳ್ಳಿ. ನೀವು 1 ತಾಸು ಸಂಕಲ್ಪ ಧ್ಯಾನ ಬೆಳಗ್ಗೆ ಮಾಡೋದ್ರಿಂದ ನೀವು 3 ತಾಸು ನಿದ್ದೆ ಮಾಡಿದಷ್ಟು ರೆಸ್ಟ್ ಆಗಿಬಿಟ್ಟಿರುತ್ತೆ ಆಲ್ರೆಡಿ. ಅದನ್ನು ಕೂಡ ಬೆನಿಫಿಟ್ ತಗೊಳ್ಳಿ ಅಂತ ಹೇಳ್ತಾ, ಚೂರು ಸ್ವರ ವಿಜ್ಞಾನ ಬಗ್ಗೆ ಒಂದು ಏನಂತಂದ್ರೆ, ಇವತ್ತು ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ಇಲ್ಲಿ ನಮ್ಮ ಊರಿನ ಪಕ್ಕ ಒಂದು ಹಿರೇಕೆರೂರು ತಾಲೂಕು ಕ್ಷೇತ್ರಕ್ಕೆ ಹೋಗಿದ್ದೆ. ಅಲ್ಲಿ ಸುಮಾರು ಒಂದು 50 ರಿಂದ 60 ಬರೀ ಹೆಣ್ಮಕ್ಳೇ. ಅದು ಯಾವ ತಾಲೂಕಿನಲ್ಲಿ ಅಂದ್ರೆ ಹೈಯೆಸ್ಟ್ ತಹಸೀಲ್ದಾರ್ ಅವರು, ಈ ತರ ಎಲ್ಲ ಹೈ ಪ್ರೊಫೈಲ್ ಇರ್ತಕ್ಕಂಥ ಹೆಣ್ಮಕ್ಳೇ ಅಷ್ಟು ಕೂಡ. ಅವ್ರ ಪ್ರೋಗ್ರಾಮ್ ಅಲ್ಲಿ ನಾನು ಅಟೆಂಡ್ ಆಗಿದ್ದೆ. ಚೆನ್ನಾಗಿತ್ತು. ಅಲ್ಲಿ ಒಬ್ರು ಶುಭಾ ಹೆಗಡೆ ಅಂತ ಹೇಳ್ಬಿಟ್ಟು ಶಿರ್ಷಿ ಹತ್ರ ಹಳ್ಳಿಯರಂತೆ, ಅವ್ರ ರಾಜಸ್ಥಾನದಲ್ಲಿ ಇರ್ತಾರಂತೆ. ಅವ್ರು ಬಂದಿದ್ರು ಅಲ್ಲಿ ಕಾರ್ಯಕ್ರಮ ನಡೆಸ್ಕೊಡ್ಲಿಕ್ಕೆ. ನನ್ಗೂ ಇನ್ವೈಟ್ ಮಾಡಿದ್ರು, ಹೋಗಿದ್ದೆ. ಅಲ್ಲಿ ಒಂದಿಷ್ಟು ಸ್ವರ ವಿಜ್ಞಾನದ ಬಗ್ಗೆ ಹೇಳಿದಾಗ ಬಹಳ ಖುಷಿ ಪಟ್ರು ಅವರು. ಹೌದ್ರಾ, ಇಷ್ಟೆಲ್ಲ ಜ್ಞಾನ ಕೊಡ್ತೀರಾ ನೀವು, ಆನ್ಲೈನ್ ಎಲ್ಲ ಕೊಡಕ್ ಆಗುತ್ತೆ ನಿಮ್ಗೆ ಅಂತ ಹೇಳ್ತಾ ಇದ್ರು. ಹೌದ್ರಿ ಅಂತಂದಾಗ ಅವರು ಸುಮಾರು ಜನ ನಂಬರ್ ತಗೊಂಡ್ರು, ನಾವು ಬರ್ತೀವಿ ಕೇಳ್ತೀವಿ ಅಂತ ಹೇಳ್ಬಿಟ್ಟು. ಈ ತರ ನಮ್ಮ ಅವತಾರ್ ಫೌಂಡೇಶನ್
ಒಟ್ಟಾರೆ ಹೇಳ್ಬೇಕು ಅಂದ್ರೆ ದೇಶದಲ್ಲೇ, ಭಾರತ ದೇಶದಲ್ಲಿ ವಿಶೇಷವಾದ ಜ್ಞಾನ ಕೊಡ್ತಾ ಇದೆ. ಅದನ್ನ ತಾವು ಕಲೀರಿ, ಅದನ್ನ ಪ್ರಸಾರ ಮಾಡ್ರಿ. ಇದರಿಂದ ನಮ್ಮ ಕರ್ಮ ಕಳ್ಕೊಳ್ಳೋದ್ರ ಜೊತೆಗೆ ಮೋಕ್ಷಕ್ಕೆ ಹತ್ರ ಆಗ್ಲಿಕ್ಕೆ ಇದು ಒಂದು ಹೆಲ್ಪ್ ಆಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಎಸ್ ಮಾಸ್ಟರ್, ಕೊನೆಯದಾಗಿ ಯಾರು? ಅನ್ಪೂರ್ಣ ಮೇಡಮ್ ಮಾತಾಡಿ. ವೇದಾವತಿ ಮೇಡಮ್ ನೀವೇನೋ ಹೇಳ್ತೇವೆ ಅಂದ್ರಲ್ರ? ಇಲ್ಲ 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 ಇಲ್ಲ. ಹಾ, ಓಕೆ. ಎಸ್ 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 ಅನ್ಪೂರ್ಣ ಮೇಡಮ್ ಮಾತಾಡಿ. ಮಾತಾಡಿ, ಕೇಳ್ತಾ ಇಲ್ಲ ನೀವು ಮಾತಾಡೋದು. ಎಸ್, ಕ್ಷಮಿಸಿ. ನಾಗರತ್ನ BR ಮೇಡಮ್ ಮಾತಾಡಿ. ನಮಸ್ತೆ. ನಮಸ್ತೆ ಸಣ್ಣೇಗೌಡರಿಗೂ ವೇದಾವತಿ ಮೇಡಮ್ ಅವ್ರಿಗೂ ತುಂಬಾ ಧನ್ಯವಾದಗಳು. ಮಂಜುನಾಥ್ ಮಾಲೂರ್ ಸರ್ ಅವರು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಅವ್ರ ಮಾತಿನ ಕಲೆನೇ ತುಂಬಾ ಚೆನ್ನಾಗಿರುತ್ತೆ. ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ ಅಂತ ನಾನು ಮಾಡಿದೆ. ಜೊತೆಗೆ ವೇದಾವತಿ ಮೇಡಮ್ ಅವರು ವಿಶೇಷ ವಿಷಯಗಳನ್ನ ತಂದು ನಮ್ಗೆಲ್ಲರಿಗೂ ಹಂಚ್ತಾ ಇರ್ತಾರೆ. ಒಂದು ಪುಸ್ತಕ ಅಂದ್ರೆ ಕೋಶ ಓದು ದೇಶ ಸುತ್ತು ಅಂತ, ಅವರು ಕೋಶ ಓದಿ ಓದಿ ನಮ್ಗೆ ತಂದು ತಿಳಿಸ್ತಾ ಇದ್ದಾರೆ. ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಕೊನೆಯ ಅವಕಾಶ ಕೊಟ್ರೆ 1 ನಿಮಿಷದಲ್ಲಿ ಒಂದು ದೇವರ ಬಗ್ಗೆ ಒಂದು ಹಾಡು ಹೇಳ್ತೀನಿ. ಈಗ ಧ್ಯಾನಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ. ಎಸ್ ಎಸ್ ಬೇಗ ಹೇಳ್ಬಿಡಿ. ದಯ ಪಾಲಿಸೋ ದಯಾಗನ, ಪರಿಪಾಲಿಸೋ ಬಕುತ ಜನ. ದಯ ಪಾಲಿಸೋ ದಯಾಗನ, ಪರಿಪಾಲಿಸೋ ಬಕುತ ಜನ. ಗುರು ನಿನ್ನ ಇರುವನ್ನು ಮನಗಾಣಿಸೋ, ಗಣ ನಿನ್ನ ಮಹಿಮೆಯನ್ನು ದೃಢವಾಗಿಸೋ. ಮನ ಬುದ್ಧಿಗಳ ಬೇಗ ಸ್ಥಿರವಾಗಿಸೋ. ಈ ದೀನನ ಮೊರೆಯ ನೀ ಆಲಿಸೋ, ಈ ದೀನನ ಮೊರೆಯ ನೀ ಆಲಿಸೋ. ಮರುಹುಟ್ಟು ಮರಯಿಗಳ ಕೊನೆಗಾಣಿಸೋ, ಮರುಹುಟ್ಟು ಮರಣಗಳ ಕೊನೆಗಾಣಿಸೋ. ಆಸೆ ಆಕಾಂಕ್ಷಗಳ ಹುಟ್ಟಡಗಿಸೋ, ಸಂಸಾರದಿಂದೆನ್ನ ಕೊನೆಗಾಣಿಸೋ. ಕೈ ಹಿಡಿದು ಬಿಡಿದೆನ್ನ ಪರಿಪಾಲಿಸೋ, ಕೈ ಹಿಡಿದು ಬಿಡದೆನ್ನ ಪರಿಪಾಲಿಸೋ. ಜಂಜಾಟ ಜಾಡ್ಯಕ್ಕೆ ಕೊನೆಯೆಲ್ಲಿದೆ, ಕಡು ದುಃಖ ಮೋಹಕ್ಕೆ ಮೊದಲೆಲ್ಲಿದೆ. ಸುಖ ಶಾಂತಿ ನೆಮ್ಮದಿಗೆ ಸ್ಥಳವೆಲ್ಲಿದೆ, ರೋಗಾದಿ ರುಜಿನಕ್ಕೆ ಬಿಡುವೆಲ್ಲಿದೆ, ರೋಗಾದಿ ರುಜಿನಕ್ಕೆ ಬಿಡುವೆಲ್ಲಿದೆ. ನಿನ್ನ ಧ್ಯಾನದಲ್ಲಿರುವ ಮತಿ ನೀಡಯ್ಯ, ನಿನ್ನ ಚರಣ ಅನುಗ್ರಹಿಸಯ್ಯ. ನಿನ್ನ ಚರಣ ಬಲವೆನಗೆ ಗತಿ ನೀಡಯ್ಯ, ನಿನ್ನ ಸೇವೆ ಸೌಭಾಗ್ಯ ಅನುಗ್ರಹಿಸಯ್ಯ. ಗನ್ನ ಮಹಿಮಾ ಸದ್ಗುರುವೇ ಉದ್ಧರಿಸಯ್ಯ, ನಿನ್ನ ಧ್ಯಾನದಲ್ಲಿರುವ ಮತಿ ನೀಡಿಯಯ್ಯ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಸ್, ಥ್ಯಾಂಕ್ ಯು ಮೇಡಮ್. ತಾವು ಕೂಡ ಹಿರಿಯರು, ಸುಮಾರು ವಿಷಯ ಸಂಪಾದನೆ ಮಾಡಿದ್ರ. ಪ್ರತಿದಿನ ಪ್ರತಿಯೊಂದು ಸೆಷನ್ನಲ್ಲೂ ಕೂಡ ಒಂದಿಲ್ಲ ಒಂದು ವಿಷಯದ ಬಗ್ಗೆ ತಾವು ಮಾತಾಡಿರ್ತೀರ. ಇಲ್ಲ ಅಂದ್ರೆ ಅಟ್ಲೀಸ್ಟ್ ಗ್ರಾಟಿಟ್ಯೂಡ್, ಕೃತಜ್ಞತೆ ಕೊಡ್ಲಿಕ್ಕಾದ್ರೂ ನೀವು ಬಂದು ಭಾಗವಹಿಸಿರ್ತೀರ. ತಮಗೆ ಎಲ್ಲರ ಪರವಾಗಿ ಅಭಿನಂದನೆಗಳು.